नमः। श्रीमदानंदतीर्थ भगवत्पादाचार्य गुरुभ्यो नमः। हरिः ओं। जयति पराशरसूनुः सत्यवती हृदयनन्दनो व्यासः। यस्य आस्य कमलगलितं वाङ्मयममृतं जगत्पिबति। नारायणाय परिपूर्णगुणर्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। यस्याः कटाक्षमात्रेण ब्रह्मरुद्रेन्द्रपूर्वकाः सुराः स्वीयपदान्यापुः सा लक्ष्मीर्मे प्रसीदतु। नमस्ते प्राणेश प्रणतविभवाय अवनिमगाः नमः स्वामिन्राव प्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन्। नमः श्रीमन्मध्व प्रदिशसुदृशं नो जय जय भवति यतनुभावादेडमुकोऽपि वाग्मीये जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। कार्यं मे सिद्धिमायातु प्रसन्ने त्वयि धातरि। विज्ञानिनाशमायान्तु सर्वाणि सुरनायक। नमोऽस्तु तात्विका देवाः विष्णुभक्तिपरायणाः। धर्ममार्गे प्रेरयन्तु भवन्तः सर्व एव हि। नौमिन्याय सुधादिकृज्ये मुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरुं वैदग्ध्यवरानिधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारथान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। यैरहं शुकवत्सम्यः शिक्षितोऽस्मि कृपालुभिः तान् वन्दे खेडकृष्णार्यान् वन्दे विद्यागुरुं नमः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओं। नमस्तस्मै वराहाय लीलयोद्धरते महि पुरमध्यगतो यस्य मेरुः खणखणायते। दंष्ट्राग्रेणोद्धृता गौरुधति परिवृता पर्वतैः निम्नगाभिः साकं मृत्पिण्डवत्प्राकृहृदरवपुषा अनन्तरूपेण येन। सोऽयं कंसासुरारिः मुरनरकदशास्यन्तकृत्सर्वसंस्थः कृष्णो विष्णुः सुरेशो नुदतु मम रिपून् आदिदेवो वराहः। स्वस्तिस्तु सतामशेषसन्मङ्गलानि भवन्तु। ಜ್ಞಾನಾನಂದಾದಿ ಗುಣಪರಿಪೂರ್ಣನಾದ ಪರಮಾತ್ಮ ಧರಾದೇವಿಗೆ ಉಪದೇಶವನ್ನು ಮಾಡಿಕೊಡ್ತಾ ಮಹಾನುಭಾವರಾದ ಗೌರಮುಖ ಋಷಿಗಳ ಮುಖಾಂತರ ಅತಿಥಿ ಸತ್ಕಾರವನ್ನ ಹೇಗೆ ಮಾಡಬೇಕು, ಅದರಲ್ಲಿ ಭಗವಂತನನ್ನ ಹೇಗೆ ಕಾಣಬೇಕು, ಬಂದ ವ್ಯಕ್ತಿಗಳು ಸುಖಕ್ಕೆ ದಾಸರಾದಾಗ, ಕರ್ಮಭ್ರಷ್ಟರಾದಾಗ, ಕರ್ತವ್ಯ ಕರ್ಮದಿಂದ ವಿಮುಖರಾದಾಗ ಹೇಗೆ ಮತ್ತೆ ಪುನಃ ಅವರನ್ನ ದಾರಿಗೆ ತರಬೇಕು, ಮಾರ್ಗದರ್ಶನ ಮಾಡಬೇಕು ಅನ್ನುವುದನ್ನೆಲ್ಲ ತೋರಿಸಿದ್ದಾರೆ. ತಪ್ಪು ಮಾಡಿದಾಗ ಶಿಕ್ಷೆಯೂ ನೀಡಬೇಕು, ಹಾಗೆ ಅವರಿಗೆ ಮಾರ್ಗದರ್ಶನವೂ ಮಾಡಬೇಕು, ಅನುಗ್ರಹವೂ ಮಾಡಬೇಕು. ಮುಂದೆ ದುರ್ಜಯ ನಾಮಕ ರಾಜ ಯಾವಾಗ ಗೌರಮುಖ ಋಷಿಗಳ ಮುಖಾಂತರ ಹತನಾದ, ಆಗ ಸುಪ್ರತೀಕ ಅಂಥೇಳಿ ಅವನ ತಂದೆ ವೃದ್ಧನಾಗಿದ್ದಾನೆ. ಅವನು ಬಂದು ಗೌರಮುಖ ಋಷಿಗಳಿಗೆ ನಮಸ್ಕಾರ ಮಾಡ್ತಾ, ಸ್ವಾಮಿ, ನನ್ನ ಮಗ ಮಾಡಿದ ಅಪರಾಧವನ್ನು ಮನ್ನಿಸಿ ಕ್ಷಮಿಸಿ ಅನುಗ್ರಹ ಮಾಡಿ. ಅಹಂಭಾವದಿಂದ ದುರಹಂಕಾರದಿಂದ ತಾವು ಆತಿಥ್ಯಾದಿಗಳನ್ನು ನೀಡಿದ್ದೀರಿ ಅನ್ನುವುದನ್ನು ಮರೆತು
ನೀವು ಮಾಡಿದ ಉಪಕಾರವನ್ನು ಮರೆತು ಆಸೆ ದುರಾಸೆ ಅವನ ಜೀವನದಲ್ಲಿ ಅವನು ತಪ್ಪಾಗಿ ನಡೆದುಕೊಳ್ಳಲು ಕಾರಣವಾಯಿತು. ಮನ್ನಿಸಬೇಕು, ಕ್ಷಮಿಸಬೇಕು. ದೊಡ್ಡವರು ಕುಪಿತರಾದರೆ, ಅಸಮಾಧಾನ ಮಾಡಿಕೊಂಡ್ರೆ ಮೋಕ್ಷದಲ್ಲೂ ಕೂಡ ನಮಗೆ ಆನಂದಕರ ಸಾಧಿಗಳಾಗಬಹುದು. ಹಾಗಾಗಿ ಸೋತ್ತಮ ಅಪರಾಧ ಎಂದೂ ಉಚಿತವಲ್ಲ. ಎಂತೆಂತಹ ಸಾಧಕರಿಗೂ ದೇವರು ಬಿಡುವುದಿಲ್ಲ. ನನ್ನ ಮಗನ ಪಾಡೇನೋ ಅಪರಾಧವನ್ನು ಮನ್ನಿಸಿ ಅನುಗ್ರಹ ಮಾಡಿ, ನಾನು ವೃದ್ಧನಾಗಿದ್ದೀನಿ, ಇನ್ನೇನು ನಾನು ರಾಜ್ಯ ಪರಿಪಾಲನೆ ಮಾಡಲಿ, ನನಗಿನ್ನೇನು ಶಕ್ತಿ ಇದೆ, ಹಾಗಾಗಿ ನನಗೆ ಇನ್ನ ಯೋಗ್ಯನಾದ ವ್ಯಕ್ತಿಗೆ ರಾಜ್ಯ ಪರಿಪಾಲನೆ ಮಾಡುವುದಕ್ಕೆ ತಾವೇ ಒಂದು ಮಾರ್ಗದರ್ಶನ ಮಾಡಿ ನನಗೆ ಬ್ರಹ್ಮೋಪದೇಶ ಮಾಡಿ ಆ ಜ್ಞಾನಾನಂದಾರಿ ಗುಣಪರಿಪೂರ್ಣನಾದ ಭಗವಂತನ ಬಗ್ಗೆ ಸರಿಯಾದ ಜ್ಞಾನವನ್ನ ಪಡೆದು ನಾನು ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆಗ ರಾಜನಿಗೆ ಸಮಾಧಾನವನ್ನ ಮಾಡ್ತಾ ಹೇಳ್ತಾರೆ, ನೋಡಪ್ಪ, ಜರಾಮರಣಗಳು, ಮನುಷ್ಯನಲ್ಲಿರುವಂತಹ ಮಾನ ಅಪಮಾನ, ಅವೃದ್ಧಿ, ಹ್ರಾಸ, ಸುಖ ದುಃಖ ಪ್ರತಿಯೊಂದು ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ದೇವರು ಎಲ್ಲವನ್ನೂ ಕೊಡ್ತಾನೆ. ತಪ್ಪು ಮಾಡಿದ್ದೀವಿ, ಮಾಡಿದ ತಪ್ಪಿಗೆ ದೇವರು ಶಿಕ್ಷೆ ಕೊಡ್ತಾನೆ. ದೇವರು ನಮ್ಮನ್ನೆಲ್ಲ ನಿಮಿತ್ತ ಮಾತ್ರ ಮಾಡಿ ಶಿಕ್ಷೆ ಏನು ಕೊಡಬೇಕು ಆ ಶಿಕ್ಷೆಯನ್ನು ಕೊಡ್ತಿರ್ತಾನೆ ಭಗವಂತ. ನಾವೆಲ್ಲ ಭಗವಂತನ ಕೈಯಲ್ಲಿ ಆಡುವ ಬೊಂಬೆಗಳು. ಅವನು ಆಡಿಸಿದಂತೆ ನಾವು ಆಡಬೇಕಷ್ಟೇ ಹೊರತು ನಮ್ಮದೇನು ನಡೆಯುವುದಿಲ್ಲ. ಹಾಗಾಗಿ ನಾವೆಲ್ಲರೂ ಸೇರಿ ದೇವರನ್ನೇ ಪ್ರಾರ್ಥಿಸೋಣ. ಆ ಜಗದೊಡೆಯನಾದ ಭಗವಂತನೇ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಸ್ತೋತ್ರ ಮಾಡ್ತಾನೆ. ನಮೋಸ್ತು ವಿಷ್ಣವೇ ನಿತ್ಯಂ ನಮಸ್ತೆ ಪೀತವಾಸಸೆ ನಮಸ್ತೆ ಚ ಸ್ವರೂಪಾಯ ನಮಸ್ತೆ ಚಾದ್ಯರೂಪಾಯ ನಮಸ್ತೆ ಜಲರೂಪಿಣೆ ನಮಸ್ತೆ ಸರ್ವಸಂಸ್ಥಾಯ ನಮಸ್ತೆ ಜಲಶಾಯಿನೇ ನಮಸ್ತೆ ಕ್ಷಿತಿರೂಪಾಯ ನಮಸ್ತೆ ತೇಜಸಾತ್ಮನೆ ನಮಸ್ತೆ ವಾಯುರೂಪಾಯ ನಮಸ್ತೆ ವ್ಯೋಮರೂಪಿಣೆ ತ್ವಂ ದೇವೈಃ ಸರ್ವಭೂತಾನಾಂ ಪ್ರಭುಃ ತಮಸಿ ಹೃತ್ಸಮಃ. ಮಹಾನುಭಾವರಾದ ಸ್ವಾಮಿಯನ್ನ ಪ್ರತಿಯೊಂದು ಸ್ತೋತ್ರವನ್ನು ಪ್ರತಿಯೊಂದು ನಾಮವನ್ನು ಚಿಂತನೆ ಮಾಡ್ತಾ ನಮಸ್ಕಾರವನ್ನು ಹೇಳುತ್ತಾರೆ ಮಹಾನುಭಾವರು. ಈ ನಮಸ್ಕಾರ ಮೇಲಿಂದ ಮೇಲೆ ನಮಃ 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 ಅನ್ನುವುದು ಆದರ ಪ್ರೀತಿ ಹೆಚ್ಚಾಗಿ ಈ ಪದಗಳು ಬರುತ್ತದೆ. ನಾವು ಅನೇಕ ಕಡೆ ಗ್ರಂಥಗಳಲ್ಲಿ ಕೇಳ್ತಾ ಇರ್ತೀವಿ, ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ. ಹಾಗೆ ಆದರ ಪ್ರೀತಿ ಹೆಚ್ಚಾದಾಗ ಈ ತರಹದ ನಮನಗಳು ಹೆಚ್ಚು. ಸರ್ವತ್ರ ವ್ಯಾಪ್ತನಾದ ಕಾರಣ ಭಗವಂತ ನಿನಗೆ ನಮಸ್ಕಾರ. ನೀನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಏಕ ಪ್ರಕಾರನಾಗಿ ಇರುವವನು, ಶಶ್ವರೇಕ ಪ್ರಕಾರನಾಗಿ ಇರುವವನಾದ ಕಾರಣ ನಿನಗೆ ನಮಸ್ಕಾರ. ಸಮಸ್ತ ಜೀವರಾಶಿಗಳಿಗೆ ಅಸ್ತಿತ್ವ ನೀಡಿದ ಕಾರಣ ನಿನಗೊಂದು ನಮಸ್ಕಾರ. ನೀನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಿತ್ಯನಾಗಿ ಇರ್ತೀಯ. ಆಶ್ಚರ್ಯ ಅಂದ್ರೆ ನೀನೂ ನಿತ್ಯ, ಜೀವನೂ ನಿತ್ಯ, ಭಗವಂತನೂ ನಿತ್ಯ, ಜೀವನೂ ನಿತ್ಯ. ಆದರೆ ನಿತ್ಯವಾದ ವಸ್ತುವಿಗೂ ಪ್ರೇರಣೆ ಮಾಡುವ ಒಂದು ಶಕ್ತಿ ಭಗವಂತನ ಒಂದು ಅಘಟಿತ ಘಟನಾ ಶಕ್ತಿ. ಹಾಗಾಗಿ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ. ದೇವರ ಅನುಗ್ರಹವಿದ್ದರೆ ಎಲ್ಲ ಕಾರ್ಯಗಳು ನಡೆಯುವುದು. ಪ್ರತಿಯೊಂದು ಕಾರ್ಯವೂ ನಡೆಯಲು ಸಾಧ್ಯ ಅದು ಭಗವಂತನ ಅನುಗ್ರಹದಿಂದ. ಅದು ದೇವರ ಅಘಟಿತ ಘಟನಾ ಶಕ್ತಿ. ಪರಮಾತ್ಮ ಅತ್ಯದ್ಭುತವಾದ ಪೀತಾಂಬರಧಾರಿಯಾಗಿ ಪರಮಾನುಗ್ರಹ ಮಾಡುವನಾದ ಕಾರಣ ನಿನಗೆ ನಮಸ್ಕಾರ. ಇಡೀ ಸಮಸ್ತ ಪ್ರಪಂಚಕ್ಕೆ ನೀನೇ ಆದಿ, ನೀನೇ ಮಧ್ಯ, ನೀನೇ ಅಂತ್ಯ. ಆದ ಕಾರಣ ನಿನಗೆ ನಮಸ್ಕಾರ. ಇಡೀ ಪ್ರಪಂಚದಲ್ಲಿರುವ ಜಲ ಆ ಜಲದ ಒಳಗಡೆ ಇದ್ದು ಜಲದ ಪ್ರೇರಕನಾಗಿ, ಜಲದ ಅಭಿಮಾನಿಗಳಿಗೆ ಪ್ರೇರಕರಾಗಿ, ಜಲದ ಮುಖಾಂತರ ಸರ್ವರ ಪಾಪಗಳನ್ನು ಪರಿಹರಿಸಿ ಪರಮಾನುಗ್ರಹ ಮಾಡುವ ಭಗವಂತನೇನು. ನಾವೆಲ್ಲ ಇವತ್ತು ಸ್ನಾನಾದಿಗಳೆಲ್ಲ ಮಾಡಬೇಕಾದಾಗ ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಬೋನ ಅತ್ರ ಸಂಶಯ. ಪ್ರತಿಯೊಂದು ಹನಿ ಹನಿಯಲ್ಲಿ ಭಗವಂತನ ಸನ್ನಿಧಾನ.
ಆ ಗಂಗಾ ಸ್ನಾನ ಮಾಡುವಾಗ ಆ ಜಲದಲ್ಲಿ ಗಂಗಾ ಸನ್ನಿಧಾನ, ಅಲ್ಲಿ ಭಗವಂತನ ಸನ್ನಿಧಾನ ಅಂದುಕೊಂಡು ಸ್ನಾನ ಮಾಡಿದರೆ ಕಾಯಿಕ ವಾಚಿಕ ಮಾನಸಿಕವಾಗಿ ಎಲ್ಲವೂ ಶುದ್ಧಿ, ತ್ರಿಕರಣ ಶುದ್ಧಿಯಾಗುತ್ತೆ. ಈ ಅನುಸಂಧಾನಗಳ ಮುಖಾಂತರ ಸಾಧನೆ. ಜಲ ನಾವು ಎಷ್ಟೇ ಕಸ ಹಾಕಿದ್ರು ನೀರಲ್ಲಿ ಆ ಕಸ ಎಲ್ಲ ಬದಿಗೊತ್ತಿ ಶುದ್ಧವಾಗುತ್ತೆ. ಹಾಗೆ ಮನುಷ್ಯನಾದವನು ಕೂಡ ಕಾಮ, ಕ್ರೋಧ, ಲೋಭ, ಮೋಹ, ಮನಮಾತ್ಸರ್ಯಗಳು, ದುಷ್ಟರ ಸಂಘದಿಂದ ಬರುವಂತಹ ಪ್ರಕ್ರಿಯೆಗಳು ಇರುತ್ತದೆ. ಅದು ವ್ಯಕ್ತಿಗಳಾಗಿರಬಹುದು, ಪದಾರ್ಥಗಳಾಗಿರಬಹುದು. ಒಟ್ಟಿನಲ್ಲಿ ಆ ರಾಜಸವೋ ತಾಮಸವೋ ನಮ್ಮಲ್ಲಿ ಪ್ರತಿಕ್ರಿಯಾದಿಗಳು ಬಂದಾಗ ನಾವೆಲ್ಲ ಆ ಜಗದೊಡೆಯ ನಾನು ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಶುದ್ಧಾದಿಗಳಿಗೆ ಆಚಮನ, ಪ್ರೋಕ್ಷಣಾದಿಗಳು, ಸ್ನಾನ, ನಾನಾ ನಿಯಮಗಳನ್ನು ಹೇಳಿದ್ದಾರೆ. ಇವುಗಳ ಮುಖಾಂತರ ಪಾವಿತ್ರ್ಯತೆಯನ್ನ ನೀಡುವವನು ನೀನು ಪವಿತ್ರ ಶಬ್ದವಾಚ್ಯ. ಯಾಕೆ? ಪರಮಾತಿ ಪರಮ ಮಂಗಳ ಸ್ವರೂಪ ನೀನು. ನಿನ್ನ ಉಪಾಸನೆ ಮಾಡುವುದರಿಂದ ಇಡೀ ಸಮಸ್ತ ಪ್ರಪಂಚ ಎಲ್ಲವನ್ನೂ ಪವಿತ್ರೀಕರಿಸುವವನಾದ ಕಾರಣ ಋಗ್ಭಾಷ್ಯಾದಿಗಳಲ್ಲಿ ಹೇಳ್ತಾ ದೇವರನ್ನ ಪವಮಾನ ಅಂತ ಕರೀತಾರೆ. ನಾವೆಲ್ಲ ಪವಮಾನ ಅಂತಂದ್ರೆ ವಾಯುದೇವರನ್ನ ಪವಮಾನ ಅಂತ ಚಿಂತನೆ ಮಾಡ್ತೀವಿ. ಆದರೆ ಆ ವಾಯುದೇವರಿಗೂ ನಿಯಾಮಕನಾಗಿ ಭಗವಂತ ನಿಜವಾಗಲೂ ಪವಮಾನ ಶಬ್ದ ಪ್ರತಿಪಾದ್ಯ. ಸರ್ವಂ ಸಪೂತಂ ಅಶ್ನಾತಿ, ಎಲ್ಲ ಇಡೀ ಸಮಸ್ತ ಪ್ರಪಂಚವನ್ನು ಪವಿತ್ರೀಕರಿಸುವವನು ಆ ಮುಖ್ಯ ಪ್ರಾಣದೇವರು. ಅವರ ಅಂತರ್ಗತನಾಗಿ ಭಗವಂತ ಎಲ್ಲವನ್ನೂ ಪವಿತ್ರೀಕರಿಸುವವನು. ಭಗವಂತನ ಕೃಪೆಯಿಂದ ವಾಯುದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಪವಿತ್ರೀಕರಿಸ್ತಾರೆ, ಎಲ್ಲ ತರಹದ ರೀತಿಯಲ್ಲಿ ಪುನೀತರನ್ನಾಗಿ ಮಾಡ್ತಾರೆ. ಈ ಜಲದ ಮುಖಾಂತರ ಅಥವಾ ಜಲಸ್ವಾಮಿ ಅಂತ ರೀತಿಯಲ್ಲಿ ಚಿಂತನೆ ಕೊಟ್ರೆ, ಅಥವಾ ಜಲಾರ್ಪಣ, ಕೆಲವೊಂದು ಪದಗಳ ಚಿಂತನೆಯಲ್ಲಿ ಇದರಲ್ಲೂ ಹೇಳಿದ್ದಾರೆ. ಉಪನಿಷತ್ತುಗಳಲ್ಲೂ ಹೀಗೆಲ್ಲ ಬರುತ್ತದೆ. ವಾಯುದೇವರು ಕೂಡ ಜಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಜಲವನ್ನು ಸಮರ್ಪಣೆ ಮಾಡುವುದರೇನರ್ಥ? ಅಲ್ಲಿ ಯಾಪ ಶಬ್ದಕ್ಕೆ ನಮ್ಮ ಕರ್ಮ ಅಂತ ಅರ್ಥ ಮಾಡಿ ನಾವು ಮಾಡುವ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಚಿಂತನೆ ಮಾಡುವ ಮಹಾನುಭಾವರು, ಅವರಿಗೆ ಮಾತ್ರನೇ ಆ ಯೋಗ್ಯತೆ. ಯಾಕಂದ್ರೆ ದೇವರ ಪ್ರಧಾನಾಂಗ ಮಾರುತಿ. ಹಾಗಾಗಿ ಅವರು ಮಾತ್ರ ಈ ಒಂದು ಚಿಂತನೆ ಮಾಡಿ ಸಮರ್ಪಣೆ ಮಾಡಲು ಸಾಧ್ಯ. ಯಾಕೆ ಅಂತಂದ್ರೆ ನವವಿಧವಾದ ಭಕ್ತಿಯನ್ನ ಅನಾದಿ ಕಾಲದಿಂದ ಮುಂದೆ ಅನಂತ ಕಾಲದವರೆಗೂ ವಿರತಿ ಇಲ್ಲದ ಚಿಂತನೆ ಮಾಡುವ ಯೋಗ್ಯತಾ ಅವರದು. ಭಗವಂತನ ವಿಶೇಷವಾದ ಅನುಗ್ರಹ ದೇವರಲ್ಲಿ ಕೇಳುವುದು ಹಾಗೆ. ಅವರು ಪ್ರವರ್ಧತಾಂ ಭಕ್ತಿರೆಲಂ ಕ್ಷಣೆ ಕ್ಷಣೆ, ನಿರಂತರ ಭಕ್ತಿ ಅಭಿವೃದ್ಧಿ ಆಗ್ತಾನೇ ಇರಬೇಕು ಅಂತಾರೆ. ಪ್ರತಿ ಕ್ಷಣ ದೇವರನ್ನ ನೋಡ್ತಾರೆ. ತಾವು ಅನಂತ ರೂಪಗಳನ್ನ ಧರಿಸಿ ಭಗವಂತನ ಅನಂತ ರೂಪಗಳನ್ನ ಅನಂತ ಸ್ಥಳಗಳಲ್ಲಿ ನೋಡ್ತಾರೆ. ಅನಂತ ಕಾಲದಲ್ಲೆಲ್ಲ ದೇವರನ್ನ ಕಾಣ್ತಾ ಆನಂದದಿಂದ ಸಂತೋಷ ಪಡ್ತಾರೆ. ಎಂತಹ ಭಯಾದಿಗಳು ನಮಗಿದ್ದರೂ ಆ ಎಲ್ಲ ಭಯಗಳನ್ನ ಪರಿಹಾರ ಮಾಡುವವರೇ ವಾಯುದೇವರು ಅಂತ. ಭೀಷಾಸ್ಮಾದ್ ವಾತಪ್ಪವತೆ ಅಂತ ಹೇಳಿ ವರ್ಣನೆ ಮಾಡ್ತಾರೆ ಉಪನಿಷತ್ತುಗಳಲ್ಲಿ. ಎಲ್ಲ ತರಹದ ಭಯಗಳನ್ನು ಪರಿಹಾರ ಮಾಡಬೇಕು ಅಂದ್ರೆ ವಾಯುದೇವರ ಚಿಂತನೆ ಮಾಡಬೇಕು. ಒಂದ್ ಕಡೆ ದಾಸರು ಅದನ್ನು ಸ್ತೋತ್ರ ಮಾಡಿದ್ದಾರೆ. ಕನಸೀಲಿ ಮನಸೀಲಿ ಕಳವಳವಾದರೆ ಹನುಮಾನ ನೆನೆದರೆ ಹಾರಿ ಹೋಗುವುದು ಪಾಪ ಅಥವಾ ಭೀತಿ ಎರಡೂ ಉಂಟು, ವರ್ಣನೆ ಮಾಡ್ತಾರೆ. ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಜಿನ್ಯಾತ ಕೈಯ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿ ಕಿನ್ಯಾತ ಕೈಯ. ಅಂತಹ ವಾಯುದೇವರಿಗೂ ಕೂಡ ಪ್ರೇರಕನಾದವನು ಆ ಭಗವಂತ. ಅಂತಹ ಸರ್ವ ಪ್ರೇರಕನಾದ ಕಾರಣ ದೇವಾ ನಿನಗೆ ಅನಂತ ನಮಸ್ಕಾರಗಳು. ಜಗದೊಡೆಯ ಸರ್ವ ಸಂಸ್ಥಾಯ, ಎಲ್ಲ ಕಡೆಗೂ ನೀನು ವ್ಯಾಪ್ತನಾಗಿ ಇದ್ದೀಯ ತಂದೆ. ಏನೋ ಈ ಒಂದು ಕ್ಷಣಕಾಲ ಇರ್ತೀಯ, ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ ಅಂತಿಲ್ಲ. ಈ ಸರ್ವದಾ ಸರ್ವತ್ರ ಸರ್ವದಾ ಸರ್ವಾಕಾರ ಅಂತ ಗುರು ಸಾರ್ವಭೌಮರು ಪ್ರಾತಃಸಂಕಲ್ಪ ಗದ್ಯಾದಿಗಳಲ್ಲಿ ಹೇಳಬೇಕಾದಾಗ ದೇವರು ಎಲ್ಲ ಕಡೆಗೂ ಇರ್ತಾನೆ, ಎಲ್ಲ ಕಾಲದಲ್ಲೂ ಇರ್ತಾನೆ, ಎಲ್ಲ ರೂಪಗಳಲ್ಲಿ ಇರ್ತಾನೆ ಭಗವಂತ. ಅದು ಆ ಜಗದೊಡೆಯನಾದ ಭಗವಂತನ ಮಹಿಮ. ಅಂತಹ ಸ್ವಾಮಿ
ಅವನಿಗೆ ಅಡೆತಡೆಗಳೂ ಇಲ್ಲ. ನಮಗೆಲ್ಲ ಉಪಾಸನೆಗಳು ನಮ್ಮಲ್ಲಿ ವ್ಯಾಪ್ತೋಪಾಸನೆ ಚಿಂತನೆ ಎಲ್ಲ ಬಂದಾಗ ನಾವೆಲ್ಲ ಸಾಮಾನ್ಯ ಚಿಂತನೆಗಳು ನಮ್ಮದೆಲ್ಲ. ಅಂದ್ರೆ ಈಗ ರಾಮದೇವರು ರಾವಣನ ಸಂಹಾರ ಮಾಡಿದ್ರು. ಹೇಗೆ? ಬತ್ತಳಿಕೆಯಲ್ಲಿ ಬಾಣ ಇತ್ತು, ದೇವರಿಗೆ ಬಾಣ ತಗೊಂಡು ಹೂಡಿದ, ಬಿಟ್ಟ, ಅವನ ಸಂಹಾರ ಮಾಡಿದ. ವಾಲ್ಮೀಕಿ ರಾಮಾಯಣಗಳನ್ನು ಹೀಗೆ ಹೇಳ್ತೀವಿ, ನಾವು ಹಾಗೆ ಕೇಳ್ತೀವಿ, ಅವನ ಸಂಹಾರ ಆಯ್ತು. ಇದನ್ನು ವಾಯುದೇವರು ಹಾಗೆ ಚಿಂತನೆ ಮಾಡ್ತಾರೆ. ವ್ಯತ್ಯಾಸ ಏನು ಅಂದ್ರೆ, ಸ್ವಲ್ಪ ನಮಗಿಲ್ಲಿ ಪ್ರಶ್ನೆ ಬರೋದೇನು ಅಂದ್ರೆ, ಪರಮಾತ್ಮನ ಕೈ ಕೆಳಗಡೆ ಇತ್ತು, ಬಾಣ ತಗೊಳ್ಬೇಕು ಅಂದ್ರೆ ಏನರ್ಥ? ಈ ಕೈ ಮೇಲೆ ಬರ್ಬೇಕು ತಾನೆ. ಇಲ್ಲಿ ಬಂದ ಕೈ ಬಾಣ ತಗೊಂಡು ಆಮೇಲೆ ಇಲ್ಲಿ ತಾನೇ ಬರಬೇಕು, ಬಿಡಬೇಕು, ಅವನ ಸಂಹಾರ. ನಾವು ಇಷ್ಟೇ ಚಿಂತನೆ ಮಾಡಿ. ವಾಯುದೇವರ ಚಿಂತನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಏನು ಅಂದ್ರೆ, ಇಲ್ಲಿರುವ ಕೈ ಇಲ್ಲಿ ಬಂತು ಅಂದ್ರೆ ಸಾಮಾನ್ಯ ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ, ಅಂದ್ರೆ ಗುರುಗಳ ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ, ವಾಯುದೇವರ ದೃಷ್ಟಿಯಲ್ಲಿ ಅಥವಾ ವ್ಯಾಪ್ತೋಪಾಸನೆಯ ವಿಷಯಕವಾಗಿ ನಾವು ಚಿಂತನೆ ಮಾಡಿದರೆ, ಇಲ್ಲಿರುವ ಕೈ ಇಲ್ಲಿ ಬಂದರೆ ಹಾಗಾದ್ರೆ ಇಲ್ಲಿ ಕೈ ಇಲ್ಲ ಅಂತಾಯ್ತು. ಇಲ್ಲಿರುವ ಕೈ ಇಲ್ಲಿ ಬಂದ್ರೆ ಹಾಗಾದ್ರೆ ಈ ಕೈ ಇಲ್ಲಿ ಇಲ್ಲ ಅಂತಾಯ್ತು. ಮತ್ತೆ ಸರ್ವತ್ರದಲ್ಲಿ ಭಗವಂತ ವ್ಯಾಪ್ತ ಅಂತ ಅನ್ಬೇಕಾದ್ರೆ ಈ ವ್ಯಾಪ್ತತೆಯ ಭಂಗ ಬರುತ್ತಲ್ಲ ಅಂತಂದ್ರೆ, ಅದಕ್ಕೆ ವಾಯುದೇವರ ಚಿಂತನಾ ಭಾಗ ಹೇಗೆ ಅಂತ ಅನ್ನೋದನ್ನ ಜ್ಞಾನಿಗಳು ಹೇಳೋದು ಹೇಗೆ ಅಂತಂದ್ರೆ, ಇಲ್ಲಿರುವ ಹಸ್ತ ಇಲ್ಲಿ ಬರಲಿಲ್ಲ, ಇದು ಇಲ್ಲೇ, ಇಲ್ಲೊಂದು ಇದೇ ಕೈ. ಮತ್ತೆ ಹಾಗಾದ್ರೆ ನಮಗೆ ಈ ವ್ಯಾಪಾರ ಎಲ್ಲ ನಡೆದಂತೆ ಕಾಣುತ್ತಲ್ಲ ಅಂತಂದ್ರೆ, ಅದನ್ನು ವ್ಯಕ್ತಾವ್ಯಕ್ತವಾಗಿ ಚಿಂತನೆ ಮಾಡಬೇಕು. ಇಲ್ಲಿರುವ ಹಸ್ತ ಇಲ್ಲೇ ಇದೆ, ಅದು ಇಲ್ಲಿ ನಾವು ಕಾಣ್ತಾನೆ ಅಂದ್ರೆ ಹಾಗಾದ್ರೆ ಇಲ್ಲಿರುವ ಹಸ್ತ ಅವ್ಯಕ್ತ, ಕಣ್ಣಿಗೆ ಕಾಣದಂತೆ ಮಾಡ್ತಾರೆ, ಇಲ್ಲಿರುವ ಹಸ್ತ ಕಣ್ಣಿಗೆ ಕಾಣುವಂತೆ ಮಾಡ್ತಾನೆ. ಹಾಗೆ ಇಲ್ಲಿರುವ ಹಸ್ತ ವ್ಯಕ್ತ ಮಾಡ್ತಾನೆ, ಇಲ್ಲಿರುವ ಹಸ್ತ ಅವ್ಯಕ್ತ ಮಾಡ್ತಾನೆ. ಹೀಗೆ ವ್ಯಕ್ತಾವ್ಯಕ್ತತೆಯ ಕ್ರಿಯಾದಲ್ಲಿ ಪರಮಾತ್ಮ ದುಷ್ಟ ನಿಗ್ರಹ ಶಕ್ತಿ ಪರಿಪಾಲನೆ ಮಾಡಿದ ಅಂತ ದೊಡ್ಡವರು, ಗುರುಗಳು, ಜ್ಞಾನಿಗಳು, ವಾಯುದೇವರಂತ ಮಹಾನುಭಾವರು ಚಿಂತನೆ ಮಾಡ್ತಾರೆ. ಇಷ್ಟು ಸೂಕ್ಷ್ಮವಾಗಿ ವ್ಯಾಪ್ತತೆಯ ಚಿಂತನೆ ಅವರದು ಇರುತ್ತದೆ. ಇವೆಲ್ಲ ನಮಗೆಲ್ಲಿ ಬರುತ್ತದೆ? ಇಷ್ಟೊಂದು ಅನುಸಂಧಾನ, ಇಷ್ಟೊಂದು ಯೋಗ್ಯತಾದಿಗಳು ನಮ್ಮದಲ್ಲ. ವ್ಯಾಪ್ತೋಪಾಸಕರು, ಏಕಾಂತ ಭಕ್ತರವರು, ನಿರಂತರ ದೇವರು ಬಿಟ್ಟರೆ ಅವರಿಗೆ ಬೇರೆ ಪ್ರಪಂಚವೇ ಇಲ್ಲ. ನಮಗೆ ಪ್ರಪಂಚ ಬಿಟ್ಟು ದೇವರು ಬೇಡ ಅನಿಸ್ತದೆ. ಪ್ರಪಂಚ ಎಲ್ಲ ನಮ್ಮ ವೈಷಯಿಕವಾದ ಎಲ್ಲ ಭೋಗಾದಿಗಳು ಆದ್ಮೇಲೆ ಸಮಯ ಇದ್ರೆ ಮುಂದೆ ದೇವರು ವ್ರತ ಆಚರಣೆ ಮಾಡಿದ್ರಾಯ್ತು. ಬಾಯಲ್ಲಿ ದೊಡ್ಡವರು ಹೇಳ್ತಾರೆ, ಇಲ್ಲೂ ಕೂಡ ಹೇಳ್ತಾರೆ, ತೇನ ವಿನಾಪಿ ನಮಯಾವ ಅರ್ಥ ವರ್ತವ್ಯ. ಯಾವ ತಂದೆ ತಾಯಿ ಪಿತಾ ಅತ ಸುಹೃತ್ ಬಂಧರು ಯಾರೂ ನನಗೆ ಬೇಡ ತಂದೆ, ನೀನೊಬ್ಬನೇ ಇದ್ರೆ ಸಾಕು ಅಂತಾರೆ ಗೌರವ ಋಷಿಗಳ ಪ್ರಾರ್ಥನೆ. ಅದಕ್ಕೆ ಈ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಆ ಹಾಡೆಲ್ಲ ಹಾಗೆ ಹೇಳ್ತಾರೆ. ತಾಯಿ ತಂದೆಯನ್ನು ಬಿಡಬಹುದು, ರಾಜ್ಯವನ್ನೇ ಬಿಡಬಹುದು, ಕಾಯಜಾಪಿತ ನಿನ್ನ ಅಡಿಯ ಬಿಡಲಾಗದು ಅಂತಾರೆ. ನಾವು ಉಲ್ಟಾಗಿ ತಂದೆ ತಾಯಿನ ಬಿಡಕ್ಕಾಗಲ್ಲ, ರಾಜ್ಯವನ್ನು ಬಿಟ್ಟಿರಕ್ಕಾಗಲ್ಲ, ಭೋಗಾದಿಗಳನ್ನು ಬಿಟ್ಟಿರಕ್ಕಾಗಲ್ಲ, ನಿನ್ನ ತೊರೆದು ಜೀವಿಸಬಹುದು. ಬಹುದೇ ಅಂತ ಪ್ರಶ್ನೆ ಅಲ್ಲ, ಬಹುದು, ಅವಶ್ಯವಾಗಿರಬಹುದು. ನಾವು ಅಂದ್ರೆ ಅಷ್ಟು ನಾವು ಅರ್ಥಾತ್ ಪ್ರತಿಕ್ಷಣ ದೇವರನ್ನು ಉಪಾಸನೆ ಮಾಡುವಷ್ಟು ಸಾಧನೆಯೂ ಇಲ್ಲ ನಮ್ಮಲ್ಲಿ. ಅಷ್ಟೊಂದು ನಂಬಿಕೆ ಇಲ್ಲ, ಮೊದಲನೇದು. ಆ ಒಂದು ಪ್ರೀತಿ ಇಲ್ಲ, ಆ ಒಂದು ಭಕ್ತಿ ಇಲ್ಲ ಭಗವಂತನ ವಿಷಯದಲ್ಲಿ. ದೇವರೇ ನನ್ನ ಮಮಸ್ವಾಮಿ, ಸರ್ವಸ್ವಾಮಿ, ಸರ್ವರ ಅಂತರ್ಯಾಮಿ. ಒಂದೊಂದು ಕ್ಷಣ ಬಂದ್ರೆ ಸಾಕು ಧನ್ಯರಾಗ್ತೀವಿ ನಾವು. ಬರುವುದು ತುಂಬಾ ಕಷ್ಟ. ಅದರಾಜರು ಬೈತಾರೆ, ಬೇರೆ ವಿಷಯಗಳಲ್ಲಿ ನಮಗೇನು ಆಸಕ್ತಿ ಇರ್ತದೆ, ದೇವರ ಗುರುಗಳ ವಿಚಾರದಲ್ಲಿ ಆಸಕ್ತಿ ತುಂಬಾ ಕಡಿಮೆ ಆಗತ್ತೆ ಅಂತ. ಇನ್ನು ಅನೇಕರು ದಾಸರು ವರ್ಣನೆ ಮಾಡ್ತಾರೆ, ಇಂದ್ರಿಯಗಳು ಸಾರ್ಥಕವಾಗಬೇಕಂದ್ರೆ ಋಷಿಕೇಶ ನಿನಗೆ ನಮಸ್ಕಾರ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಆ ಋಷಿಕೇಶ ಇಂದ್ರಿಯ ಪ್ರೇರಕನಾಗಿ ಭಗವಂತನ ಅನುಗ್ರಹ ಇದ್ರೆ ಉತ್ತಮವಾದದ್ದನ್ನು ನೋಡ್ತೀವಿ, ಉತ್ತಮವಾದದ್ದನ್ನು ಕೇಳ್ತೀವಿ, ಉತ್ತಮವಾದದ್ದನ್ನು ಮಾತನಾಡ್ತೀವಿ. ಇಲ್ಲದೆ ಇದ್ರೆ ನೋಡಬಾರದ್ದು ನೋಡಿ, ಕೇಳಬಾರದ್ದು ಕೇಳಿ, ಆಡಬಾರದ ಮಾತುಗಳನ್ನು ಆಡ್ತಾ, ಮಾಡಬಾರದ ಆಲೋಚನೆಗಳನ್ನ ಮಾಡಿಕೊಳ್ತಾ ದೇಹ ಅಪವಿತ್ರವಾಗಿ ಬಿಡುತ್ತದೆ ಅಂತಾರೆ. ಅದಕ್ಕೆ ಒಂದ್ ಕಡೆ ಸ್ತೋತ್ರ ಮಾಡಬೇಕಾದಾಗ ಭಗವಂತನನ್ನ ಅಘಪರಿಹಾರಕ ಅಂತ ಸ್ತೋತ್ರ ಮಾಡ್ರಿ. ಪಾಪ ಪರಿಹಾರ ಮಾಡ್ತಾನೆ, ಆದ ಕಾರಣ ಭಗವಂತನಿಗೆ ನಮಸ್ಕಾರ. ಅದನ್ನೆಲ್ಲ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ನಮ್ಮ ಇಂದ್ರಿಯಗಳೆಲ್ಲ ಈ ತರಹದ ಅಪರಾಧಗಳು ಮಾಡ್ತಾನೆ ಇರ್ತದೆ, ಅದನ್ನ ಕ್ಷಮಿಸು ಅಂತ ದೇವರನ್ನ ಪ್ರಾರ್ಥಿಸೋಣ. ನೋಡ ಬಾರದ ರೂಪವ ನೋಡಿ ನಯನ ಕಂಗೆಡಿಸಿತೋ, ಆಡ ಬಾರದ ನಾಡಿದಿಕ್ವೆ ಅತಿ ತುಚ್ಛನ್ನ ಮಾಡಿತೋ, ಮಾಡಬಾರದ ಬಯಕೆಗಳಿಂದ
ಮನಗೊಲೆಗೊಳಿಸಿತೋ ನೋಡಲಿಲ್ಲ ಪಾಡಲಿಲ್ಲ ನಿಲ್ಲ ಧ್ಯಾನವೂ ಮಾಡಲಿಲ್ಲ ಕ್ಷಣವೂ ಅನಘ ಅನಘ ನಿನ್ನಂಗ್ರಿಯ ಸೇವ ಎನಗೆಂತೂ ದೊರೆಯುವುದು ಮನದ ದುರ್ವಿಷಯದ ಬಾಧೆಗೆ ಕೊನೆಗಾಣೆ ಕೇಶವ ಅನಘ ಅನಘ. ಈ ಹಾಡಲ್ಲೆಲ್ಲ ಪ್ರತಿಯೊಂದು ಕ್ಷಣ ಭಂಗುರ ದೇಶ ಎಷ್ಟು ರೀತಿಯಲ್ಲಿ ಪ್ರತಿಯೊಂದು ನುಡಿಗಳು ಬಹಳ ಸುಂದರ ವರ್ಣನೆ ಮಾಡ್ತಾರೆ. ವ್ಯರ್ಥ ಮಾಡಿಕೊಳ್ತೀವಿ ನಾವು ಮಕ್ಕಳಿಗೆ ಒಂದು 100,000 ರೂಪಾಯಿ ಕೊಟ್ಟು ವಿದ್ಯಾವಂತರಾಗಿರಿ ಅಂತ ಕೊಟ್ಟಾಗ ಸಿನಿಮಾಗಿನವನೋ ಏನೋ ನೋಡಿ ತಿಂದು ಹಾಳು ಮಾಡಿಕೊಂಡು ಬಂದ್ರೆ ಎಷ್ಟು ಸಿಟ್ಟು ಬರುತ್ತದೆ. 1,000 ರೂಪಾಯಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿರೋ ದುಡ್ಡು ಅದು ಹಾಳು ಮಾಡ್ಕೊಂಡ್ ಬಂದಿರೋ ಪಾಪಿ. ಇನ್ನೊಂದ್ಸಲ ದುಡ್ಡು ಕೇಳು, ಕೈಕಾಲು ಮುರಿದು ಬಿಟ್ಟೆ. ನಮ್ಮ ಶ್ರಮಕ್ಕೆ ನಾವು ದುಡಿದ ದುಡ್ಡಿನ ವಿಚಾರದಲ್ಲಿ ಯಾರೋ ಮಗ ತಪ್ಪು ಮಾಡಿದ್ರೆ ಅವನ ಮೇಲೆ ಕೋಪ ಬರೋದಾದ್ರೆ ಕೋಟಿ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಪರಮಾದ್ಭುತವಾದ ಈ ಶರೀರ ದೇವರು ಕೊಟ್ಟಾಗ ನಾವು ಪಶು ಪಕ್ಷಾದಿಗಳಂತೆ ಜೀವನ ಮಾಡಿದಾಗ ದೇವರಿಗೆ ಕೋಪ ಬರದೆ ಹೇಗಿರಲು ಸಾಧ್ಯ? ಆದರೂ ಕರುಣಾ ಸಮುದ್ರ. ಈ ಜನ್ಮದಲ್ಲಿ ಸಾಧನೆ ಮಾಡಿಲ್ಲ, ಮುಂದಿನ ಜನ್ಮದಲ್ಲಿ ಸಾಧನೆ ಮಾಡಲಿ, ಆ ಜನ್ಮದಲ್ಲಿ ಮಾಡಲಿಲ್ಲ, ಇನ್ನೊಂದು ಜನ್ಮ ಎಷ್ಟು ಅವಕಾಶಗಳನ್ನು ಕೊಡ್ತಾನೆ. ಗುರುಗಳು ವರ್ಣನೆ ಮಾಡ್ತಾರೆ. ಒಂದು ಕಡೆ ಮಹಾನುಭಾವರು, ದೇವರು ಕಠೋರಿಯಾಗಿದ್ರೆ ಒಂದೇ ಸಲ ಜನನ, ಒಂದು ಸಲ ಮರಣ, ಅನಂತ ಕಾಲದವರೆಗೂ ನರಕದಲ್ಲಿ ಬಿದ್ದು ನಾವು ದುಃಖ ಅನುಭವಿಸ್ಬೇಕಾಗ್ತದೆ. ಅಷ್ಟು ಪಾಪ ಮಾಡ್ತಾ ಇರ್ತೀವಿ ನಾವು. ಆ ಚತುರ್ದಶ ಮಾತ್ವರ್ಷಾತ್ ಕರ್ಮಾಣ ನಿಯಮೇನತು ದಶಾವರಾಣಾಂ ದೇಹಾನ. ಇಷ್ಟು ಪಾಪಗಳ ಪರಿಹಾರ ಆಗಬೇಕು ಅಂದ್ರೆ ದೇವರನ್ನ ಪವಮಾನ ಅಂತ ಸ್ತೋತ್ರ ಮಾಡಿ ನಮಸ್ಕಾರವನ್ನ ಮಾಡೋಣ. ಪುನೀತರನ್ನಾಗಿ ಮಾಡುತ್ತಂದೆ. ದೇಹ ಶುದ್ಧವಾಗದೆ, ಇಂದ್ರಿಯ ಶುದ್ಧಿಯಾಗದೆ, ಮನಸ್ಸು ಶುದ್ಧಿಯಾಗದೆ ನಿನ್ನ ಚಿಂತನೆ, ನಿನ್ನ ಧ್ಯಾನ, ನಿನ್ನ ಆರಾಧನೆಗಳು ಬರುವುದಿಲ್ಲ ಪರಮಾತ್ಮ. ಕ್ಷಮಾ ಸಮುದ್ರನಾದ ಕಾರಣ ನಿನಗೆ ನಮಸ್ಕಾರ ಪರಮಾತ್ಮ. ಕೋಟಿ 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 ಅಪರಾಧಗಳನ್ನ ಮಾಡ್ತೀವಿ. ನೀನು ಮಾಡಿದ ಅನಂತ ಉಪಕಾರವನ್ನು ಮರಿತೀವಿ. ಜೀವನದಲ್ಲಿ ನಿನ್ನನ್ನೇ ಮರಿತೀವಿ. ಯಾರನ್ನ ಮರಿತಾರೆ ಒಂದು ಕ್ಷಣ ನಮಗೆ ಅಸ್ತಿತ್ವ ಇಲ್ಲ. ಅಂಥದ್ದು ಸ್ವಾಮಿ ನಿನ್ನನ್ನ ಮರಿತೀವಿ, ನಿನ್ನ ಉಪಕಾರವನ್ನ ಮರಿತೀವಿ, ನೀನು ಕೊಟ್ಟದ್ದು ಅನ್ನುವುದನ್ನು ಮರಿತೀವಿ, ನಿನ್ನ ಸ್ವಾತಂತ್ರ್ಯವನ್ನ ಮರಿತೀವಿ. ನಮ್ಮ ಅಸ್ವಾತಂತ್ರ್ಯವನ್ನು ಮರೆತು ನಮ್ಮಲ್ಲಿ ಸ್ವಾತಂತ್ರ್ಯವನ್ನ ಊಹಿಸಿಕೊಂಡು ನಾನು, ನನ್ನದು, ನನ್ನಿಂದಲೇ ಎಷ್ಟು ದುರಹಂಕಾರಾದಿಗಳಿಂದ ಜೀವನ ಮಾಡ್ತೀವಿ. ಧಿಕ್ಕಾರ ಅಂತಾರೆ. ತೈರಸಾತ್ಮನೆ ಭಗವಂತ ವಿಶ್ವ ತೈರಸ ಪ್ರಾಜ್ಞ ತುರಿಯಾದಿ ಭಗವದ್ ರೂಪಗಳ ನಮ್ಮ ಒಳಗಡೆ ಎದ್ದು ಪರಮಾನುಗ್ರಹ ಮಾಡುವ ಸ್ವಾಮಿ ಎಷ್ಟು ಪರಮ ಸುಂದರವಾಗಿ ಅನುಗ್ರಹವನ್ನು ಮಾಡ್ತಾನೆ. ವಿಶ್ವನಾಮಕನಾದ ಭಗವಂತನೇ ತೈರಸನಾಗಿ, ತೈರಸನಾಮಕನಾದ ಭಗವಂತನೇ ಪ್ರಾಜ್ಞನಾಗಿ ಹೀಗೆಲ್ಲ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಎನ್ನುವುದನ್ನ ಉಪನಿಷತ್ತು ಮೊದಲಾದಗಳಲ್ಲಿ ವರ್ಣನೆ ಮಾಡ್ತಾರೆ. 19 ಮುಖಗಳಿಂದ ಕೂಡಿದಂತಹ ಪರಮಾತ್ಮ, ಚತುರ್ಭುಜಯುಕ್ತನಾದಂತಹ ಸ್ವಾಮಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಆ ವಿಶ್ವರೂಪನಾದ ಪರಮಾತ್ಮನನ್ನ ದಾಸರು ವರ್ಣನೆ ಮಾಡ್ತಾರೆ. ಕಂಡಲ್ಲಿ ವಿಶ್ವರೂಪವ ಕಾಂಬುವರು. ಆ ವಿಶ್ವರೂಪ ಅಂದ್ರೆ ಏನದು? ಪರಮಾತ್ಮ ಈ ರೀತಿಯಾಗಿದ್ದಾನೆ. ಶ್ವೇತಾಂಬರಧಾರಿಯಾಗಿ, ಚತುರ್ಭುಜಯುಕ್ತನಾಗಿ ಪರಮಾತ್ಮ 19 ಮುಖಗಳಿಂದ ಕೂಡಿದ ಸ್ವಾಮಿ. ಮಧ್ಯದಲ್ಲಿ ಇರುವ ರೂಪ ಅದು ಗಜಮುಖ. ಇನ್ನು ಬಲಭಾಗದಲ್ಲಿ ಇರುವಂತಹ ರೂಪ ಅದು ನರರ ಒಳಗಡೆ ಇದ್ದು, ಪುರುಷರ ಒಳಗಡೆ ಇದ್ದು ಪ್ರೇರಣೆ ಮಾಡುವಂತಹ ರೂಪ. ಇನ್ನು ಉಳಿದ ಏನು ಅಂದ್ರೆ ಒಟ್ಟು 19ರಲ್ಲಿ 9 ಈ ಕಡೆ 9 ಆಗತ್ತೆ ಅಲ್ವಾ? ಹಾಗಾಗಿ ಆ 9 ರೂಪಗಳೇನಿವೆ ಅದು ಪುರುಷರಲ್ಲಿ ಇದ್ದು ಪ್ರೇರಣೆ ಮಾಡುವಂತಹ ರೂಪಗಳು. ಆ 9 ಮುಖದ ಮುಖಾಂತರ ಆದ್ರೆ ಇನ್ನು 9 ಮುಖಗಳು ಅದು ಸ್ತ್ರೀಯರ ಒಳಗಡೆ ಇದ್ದು ಪ್ರೇರಣೆ ಮಾಡುವಂತಹ ಅದ್ಭುತವಾದ ರೂಪಗಳು. ಈ ರೂಪಗಳಿಂದ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ವಿಶ್ವತಶ್ಚಕ್ಷುವಾಗಿ ಭಗವಂತ ನಮ್ಮ ಒಳಗಡೆ ಇತ್ತು. ವಿಶ್ವನಾಮಕನಾಗಿ ಭಗವಂತ ಬಲಗಣ್ಣಿನಲ್ಲಿದ್ದು ಪ್ರಾಜ್ಞನಾಮಕ ಇದನ್ನ ಜಾಗೃತಾವಸ್ಥೆಗೆ ನಿಯಾಮಕನಾದ ಸ್ವಾಮಿ. ನಂತರ ಸ್ವಪ್ನಾವಸ್ಥೆಗೆ ನಿಯಾಮಕನಾದ ಇದೇ ಬಲಗಣ್ಣಿನಲ್ಲಿ ಇರುವ ಸ್ವಾಮಿ ಪರಮಾತ್ಮ ನಮ್ಮ ಕಂಠಕ್ಕೆ ಬರ್ತಾನೆ. ಆ ಸ್ವಾಮಿ ಇಲ್ಲಿ ಬಂದಾಗ ಸ್ವಾಮಿಗೆ ಅನಂತ ನಾಮಗಳು, ಅನಂತ ಗುಣಗಳು ಭಗವಂತನದು.
ಅವನು ಸ್ವಗತ ಭೇದ ವಿವರ್ಜಿತ, ಅವನ ರೂಪಗಳಿಗೆ ಅವನಿಗೆ ಭೇದ ಸರ್ವಥಾ ಇಲ್ಲ. ಅವನ ವಿಶ್ವನಾಗಿರಬಹುದು, ತೈರಿಸನಾಗಬಹುದು, ಪ್ರಾಜ್ಞನಾಗಬಹುದು, ಅನಂತ ರೂಪಗಳಿವೆ ಭಗವಂತನ ರೂಪಗಳು. ಭೇದ ಸರ್ವಥಾ ಇಲ್ಲ ಭಗವತ್ ರೂಪಗಳಲ್ಲಿ. ಪಂಚಭೇದ ತಾರತಮ್ಯ ಎಲ್ಲ ಉಂಟು, ಆದರೆ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ. ಆ ಭಗವಂತ ವಿಶ್ವನಾಮಕನಾಗಿ ನಮ್ಮ ಜಾಗೃತಾವಸ್ಥೆಗೆ ಪ್ರೇರಕನಾದರೆ, ನಮ್ಮ ಸ್ವಪ್ನಾವಸ್ಥೆಗೆ ಪ್ರೇರಕನಾಗಿ ಪರಮಾನುಗ್ರಹ ಮಾಡುವಂತಹ ಸ್ವಾಮಿ ತೈಜಸನಾಮಕನಾದ ಭಗವಂತ, ನಿದ್ರಾವಸ್ಥೆಗೆ ಪ್ರೇರಕನಾಗಿ ಪರಮಾನುಗ್ರಹ ಮಾಡುವ ಪ್ರಾಜ್ಞನಾಮಕನಾದ ಭಗವಂತ, ಧ್ಯಾನಾವಸ್ಥೆಗೆ ಪ್ರೇರಕನಾದ ಸ್ವಾಮಿ ತುರಿಯ ನಾಮಕನಾಗಿ ಕಾಲಕಾಲಕ್ಕೆ ತಕ್ಕಂತೆ ಸ್ಥಳದಲ್ಲಿ ಇದ್ದು ನಮ್ಮನ್ನು ಪ್ರೇರಣೆ ಮಾಡುವ ಸ್ವಾಮಿ. ಅರ್ಥಾತ್ ಬೆಳಗಿನ ಕಾಲದಲ್ಲಿ ನಾಭಿಯಲ್ಲಿ ಇರ್ತಾನೆ. ಹಾಗಾಗಿ ನಾವು ಜಪದ ವಿಧಾನಗಳನ್ನು ಹೇಳಬೇಕಾದಾಗ ಹೀಗೆ ನಾಭಿಯಲ್ಲಿ ಹೀಗೆ ಕೈ ಇಟ್ಟುಕೊಂಡು ಹಸ್ತವನ್ನು ಇಟ್ಟುಕೊಂಡು ಜಪ ಮಾಡುವ ವಿಧಾನ, ಮಧ್ಯಾಹ್ನದ ಸಮಯದಲ್ಲಿ ಹೃದಯ ಭಾಗಕ್ಕೆ ಒಂದು ಸನ್ನಿಧಾನಯುಕ್ತನಾಗ್ತಾನೆ ಅಂತ ಹೀಗೆ ಹೃದಯಕ್ಕೆ ಇಟ್ಟುಕೊಂಡು ಜಪವನ್ನು ಮಾಡುವ ವಿಧಾನ, ಸಾಯಂಕಾಲದ ಸಮಯದಲ್ಲಿ ಮುಖದ ಭಾಗದಲ್ಲಿ ಬಂದು ಭಗವಂತನ ಸನ್ನಿಧಾನ ಅಂತ ಹೇಳಿ ಹಾಗೆ ನಾವು ಜಪವನ್ನು ಮಾಡುವ ವಿಧಾನಗಳೆಲ್ಲ ಹೇಳ್ತಾರೆ. ಹೀಗೆ ತುರಿಯ ನಾಮಕನಾಗಿ ಪ್ರೇರಣೆ ಮಾಡುವ ಪರಮಾತ್ಮ, ಹೀಗೆ ಈ ಅನೇಕ ರೂಪಗಳಿಂದ ನಮಗೆ ಪ್ರೇರಣೆ ಮಾಡುವನಾದ ಕಾರಣ ನಿನಗೆ ನಮಸ್ಕಾರ ತಂದೆ. ನಮಸ್ತೆ. ಅನೇಕ ರೂಪಾಯ, ಒಂದ ಎರಡ ನಿನ್ನ ರೂಪಗಳು ಅನಂತ ರೂಪಗಳಿದೆ ತಂದೆ. ಜರಾಮರಣ ರಹಿತನಾದ ಕಾರಣ ನಿನಗೆ ನಮಸ್ಕಾರ ಪರಮಾತ್ಮ. ಪ್ರತಿಯೊಬ್ಬ ಜೀವರಾಶಿಗಳ ಒಳಗಡೆ ಇದ್ದು ಸ್ವಾಮಿ ಅವರಿಗೆಲ್ಲ ವಿಶಿಷ್ಟವಾದ ಒಂದು ತೇಜಪುಂಜವಾದಂತಹ ಒಂದು ಗುಣವನ್ನು ನೀಡಿದ ಕಾರಣ, ತೇಜೋರೂಪವಾದ ಗುಣವನ್ನು ನೀಡಿದ ಕಾರಣ ಪರಮಾತ್ಮ ನಿನಗೆ ನಮಸ್ಕಾರ. ಇನ್ನೆಂತಹ ಸ್ವಾಮಿ, ಸರ್ವಭೂತಾನ ಪ್ರಭು, ಇಡೀ ಸಮಸ್ತ ಜೀವರಾಶಿಗಳಿಗೆ ಸಮರ್ಥನಾಗಿ ಪ್ರೇರಕನಾಗಿ ಅನುಗ್ರಹ ಮಾಡುವ ಭಗವಂತ. ಕ್ರೀಡಾ ಮಾಡ್ತಾನೆ, ಇದರಲ್ಲೆಲ್ಲ ಏನು ಶ್ರಮ ಇಲ್ಲ. ಸೃಷ್ಟಿಸ್ತದೆ ಲಯಾದಿಗಳನ್ನು ಮಾಡಬೇಕಾದಾಗ ಭಗವಂತನಿಗೆ ಏನೂ ಶ್ರಮವಿಲ್ಲ. ವಿಶ್ರಮ ಅಂತ ಕರೀತಾರೆ, ವಾಯುದೇವರನ್ನ ವಿಶ್ರಮ ಅಂತ ಕರೀತಾರೆ ಉಪನಿಷತ್ತುಗಳಲ್ಲಿ. ಆ ವಾಯುದೇವರಿಗೆ ಶ್ರಮರಾಹಿತ್ಯ ಎಲ್ಲಿಂದ ಬಂತು ಅಂತಂದ್ರೆ ಅದು ಭಗವಂತನ ದಯೆಯಿಂದ ಅಂತ ವಾಯುದೇವರ ಸ್ತೋತ್ರ ಮಾಡ್ತಾರೆ. ಅಂಥ ದೇವರಿಗೆ ಶ್ರಮಾದಿಗಳಲ್ಲಿ ನಮಗದಕ್ಕೆ ಭಾಗವತಾದಿಗಳಲ್ಲಿ ಹೇಳಬೇಕಾದಾಗ ಕ್ರೀಡಾರ್ಥಮಾತ್ಮನ ಇದಂ ತ್ರಿಜಗತ್ಕೃತಂತೆ. ತಾಯಿ ವಿಂಧ್ಯಾವಳಿ ಹೇಳ್ತಾಳೆ, ದೇವರು ಎಲ್ಲರನ್ನೂ ಕೇಳ್ತಾರೆ, ಯಾರ್ಯಾರು ಏನ ಇವನು ಕೇಳಿದ್ರೆ ಬಲಿಚಕ್ರವರ್ತಿಯನ್ನ ಅತ್ತಾರ್ಪಣೆ ಮಾಡಿಕೊಂಡ, ನರಕಕ್ಕೆ ಹಾಕಿ ತುಳಿತೀನಿ ಅಂದ್ರು ಅತ್ತಾರ್ಪಣೆ ಮಾಡಿಕೊಂಡ. ಕೊನೆಗೆ ತಾತನ ಕೇಳಿದ್ರೆ ಕೊಟ್ಟಿದ್ದು ಸರಿ, ಕಸ್ಕೊಂಡಿದ್ದು ಸರಿ, ಕೊಟ್ಟಿ ಅನುಗ್ರಹ ಮಾಡಿದ್ವಿ, ಕಸ್ಕೊಂಡು ಅಹಂಕಾರ ಪರಿಹಾರ ಆಗಲಿ ಅಂತ ಎಲ್ಲವೂ ಸರಿ. ವಿಂಧ್ಯಾವಳಿ ಅಂತಾಳೆ, ಸ್ವಾಮಿ ನನ್ನ ಯಜಮಾನರು ಮಾಡಿದ ಒಂದು ದೊಡ್ಡ ಅಪರಾಧ ಕ್ಷಮಿಸು. ಏನಂತಹ ಅಪರಾಧವನ್ನು ಮಾಡಿದ್ದಾನೆ ಸ್ವಾಮಿ? ನಾನು ಚಿಕ್ಕವಳಿದ್ದಾಗಿಂದ ಭಾಗವತಾದಿ ಗ್ರಂಥಗಳನ್ನು ಕೇಳ್ತಾ ಬಂದಿದ್ದೀನಿ. ಇಡೀ ಸಮಸ್ತ ಪ್ರಪಂಚ ಇದು ನಿನ್ನದಾದ ವಸ್ತು, ನಿನ್ನದಾದ ವಸ್ತುವನ್ನ ನನ್ನದು ಒಂದು ದಾನ ಕೊಟ್ಟನಲ್ಲ, ಅದೇ ದೊಡ್ಡ ಅಪರಾಧ, ಅದನ್ನು ಕ್ಷಮಿಸುವಂತಾರೆ. ಏನು ಈ ಸಮಸ್ತ ಪ್ರಪಂಚದ ಸೃಷ್ಟಿಸಿದ ಲಯಾದಿಗಳು ಕ್ರೀಡಾರ್ಥ ಮಾತ್ಮನ ಇದು. ಏನು ಶ್ರಮ ಇಲ್ಲ ಸ್ವಾಮಿ ನಿನಗೆ, ಅನಾಯಾಸವಾಗಿ. ಒಂದು ಕಡೆ ದಾಸರು ಹೇಳ್ತಾರೆ, ಆಡುವ ಮಕ್ಕಳು ಮನೆ ಕಟ್ಟಿದರು, ಆಟ ಸಾಕೆಂದು ಮುರಿದೋಡಿದವು, ಹೀಗಿರಬೇಕು ಸಂಸಾರ ಹಾಗೆ ಬರೆದಿರಲು ಪ್ರಾಚೀನ. ಹೀಗೆ ಸರ್ವಕ್ಕೂ ಪ್ರೇರಕನಾಗಿ ಪರಮಾನುಗ್ರಹ ಮಾಡುವ ಭಗವಂತ, ಅವನ ಸೃಷ್ಟಿಯಾದಿ ಕರ್ಮಗಳಿಗೆ ಅವನಿಗೇನು ಶ್ರಮವಿಲ್ಲ. ಅಂತಹ ಸ್ವಾಮಿ ಅಂತ ವರ್ಣನೆ ಮಾಡ್ತಾ, ನೀನು ಓಂಕಾರ ಪ್ರತಿಪಾದ್ಯನಾದ ಕಾರಣ ನಿನಗೆ ನಮಸ್ಕಾರ. ಅಕಾರ ಉಕಾರ ಮಕಾರ ನಾದ ಬಿಂದು ಶಾಂತ ಅಧಿಶಾಂತಾದಿಗಳ ತುಂಬಾ ವಿಚಾರಗಳಿದೆ ಇಲ್ಲೆಲ್ಲ. ಒಂದೆರಡು ಅರ್ಥ ಚಿಂತನೆ ಮಾಡೋಣ ಅಂತಂದ್ರೆ, ದೇವರು ಸರ್ವೋತ್ತಮ, ಸರ್ವತಂತ್ರ, ಸ್ವತಂತ್ರ, ಸರ್ವ ಜೀವರಾಶಿಗಳಿಗೂ ಸ್ವರೂಪ ಸುಖವನ್ನು ನೀಡಿ ಪರಮಾನುಗ್ರಹ ಮಾಡುವ ಭಗವಂತ. ಹೀಗೆ ಓಂಕಾರ ಪ್ರತಿಪಾದ್ಯನಾಗಿ ಇರುವಂತಹ ಜಗದೊಡೆಯನಾದ ಭಗವಂತ, ನೀನು ಸಕಲ ಜೀವರಾಶಿಗಳ ಒಳಗಡೆ ಪ್ರತಿ ಕ್ಷಣದಲ್ಲೂ ಇದ್ದು ಪ್ರೇರಣೆ ಮಾಡುವಂತಹ ಸ್ವಾಮಿ. ಲೋಕದಲ್ಲಿ ಪಂಚಭೂತಗಳು ಪಂಚ ತನ್ಮಾತ್ರಗಳು ಅಂತ ಲೋಕದಲ್ಲಿ ಏನಿದೆ ಅವುಗಳಿಗೆ ಒಂದು ವಿಶಿಷ್ಟವಾದ ಗುಣವನ್ನು ನೀಡಿದವನು ನೀನು, ಆದ ಕಾರಣ ನಿನಗೆ ನಮಸ್ಕಾರ ಅಂತ ಹೇಳಿ ಭಗವಂತನನ್ನ ನಾನಾ ರೂಪಗಳಿಂದ ಸ್ತೋತ್ರ ಮಾಡ್ತಾನೆ ಇದ್ದಾರೆ. ಕೊನೆಯದಾಗಿ ಇಷ್ಟು ಸ್ತೋತ್ರ ಮಾಡ್ತಾರೆ, ಇಷ್ಟು ಗುಣಗಳ ಬಗ್ಗೆ ಎಲ್ಲ ವರ್ಣನೆ ಮಾಡ್ತಾ ಮಾಡ್ತಾ ಕೊನೆಗೆ ಹೇಳ್ತಾರೆ, ತ್ವಂ ನಿರ್ಗುಣ ನಿರಾಕಾರ ತವೇವ ನಮಃ ನಮಃ ಅಂತ. ಆದ್ರೆ ಇಲ್ಲಿ ತನಕ ದೇವರನ್ನ ಗುಣಪರಿಪೂರ್ಣ ಅನ್ನುವಂತೆಲ್ಲ ಸ್ತೋತ್ರ ಮಾಡಿ, ಈಗೇನಿದು ನಿರ್ಗುಣ ನಿರಾಕಾರಿ,
ಇದಕ್ಕೆಲ್ಲ ಸ್ವವಚನ ವಿರೋಧ ಅಂತ ಸ್ವವ್ಯಾಹತಿಗಳೆಲ್ಲ ಬರ್ತದೆ. ಮೇ ಮಾತಾ ಬಂದ್ಯ, ನನ್ನ ತಾಯಿ ಬಂಜೆ. ನನ್ನ ತಾಯಿ ಅಂದ ತಕ್ಷಣನೇ ಅವಳು ಬಂಜೆ ಅಲ್ಲ, ಪುತ್ರವತಿ ಅನ್ನೋದು ಸ್ಪಷ್ಟವಾಗತ್ತೆ. ಮತ್ ನನ್ನ ತಾಯಿ ಅಪುತ್ರವತಿ ಅಂತಂತಂದ್ರೆ ಏನರ್ಥ? ತನ್ನ ಮಾತಿಗೆ ತನಗೆ ವಿರೋಧ. ನಿನ್ನ ತಾಯಿ ಅಪುತ್ರವತಿ ಅಂತ ಆದ್ರಾಗ ನೀನ್ ಎಲ್ಲಿಂದ ಬಂದೇವ ಮಹಾನುಭಾವ? ಪುತ್ರವತಿ ಅಂತಂತಾದ್ರೆ ತಾನೇ ನೀನು ಆ ಮಾತುಗಳನ್ನ ಆಡ್ಬೇಕು. ಮಗ ನೀನ್ ಎದುರಿಗಿದ್ದೀಯ ತಾನೆ. ಹಾಗಾಗಿ ಆ ಮಾತು ಏನು ವಿರುದ್ಧವಾಗಿ ಕಾಣುತ್ತದೆ, ಹಾಗೆ ಈ ಮಾತುಗಳು ವಿರುದ್ಧವಾಗಿ ಕಾಣುತ್ತದೆ. ಇದನ್ನೆಲ್ಲ ತಿಳಿಯುವ ರೀತಿಯಲ್ಲಿ ಅದಕ್ಕೆ ನಮಗೆಲ್ಲ ಶಾಸ್ತ್ರೀಯವಾದ ಭಾಷಾ, ತುಂಬಾ ಕಠಿಣವಾದ ಭಾಷೆ, ದರ್ಶನ ಭಾಷೆ. ಇದಕ್ಕೆ ವಿಶೇಷವಾದ ಅಧ್ಯಯನ ಬೇಕು, ದೇವರ ಗುರುಗಳ ಅನುಗ್ರಹ ಬೇಕು. ಶ್ರೀಮದಾಚಾರ್ಯರನ್ನ ಮೊದಲು ಮಾಡಿಕೊಂಡು ಟೀಕಾಕೃತ್ಪಾದರೆ ಎಂತೆಂತಹ ಮಹಾನುಭಾವರುಗಳು ನಮಗಾಗಿ ಧರೆಗಿಳಿದು ಬಂದು ಗ್ರಂಥಗಳನ್ನೆಲ್ಲ ರಚನೆ ಮಾಡಿಕೊಟ್ಟು ವ್ಯಾಖ್ಯಾನಾದಿಗಳನ್ನೆಲ್ಲ ಕೊಟ್ಟು ಪರಮಾನುಗ್ರಹ ಮಾಡಿದಂತಹ ಮಹಾನುಭಾವರು. ಈ ನಿರ್ಗುಣ ಅನ್ನೋದಕ್ಕೆಲ್ಲ ಏನ್ ಚಿಂತನೆ ಮಾಡಬೇಕು ನಾವೆಲ್ಲ? ಅನೇಕ ವರ್ಷಗಳಿಂದ ಇಲ್ಲಿ ಜ್ಞಾನ ಕಾರ್ಯ ನಡೀತಾ ಇದೆ, ಎಲ್ಲರಿಗೂ ವಿಷಯ ತಿಳಿದಿರುವಂತಹದ್ದು. ಸತ್ಕಾಲಕ್ಷೇಪ, ಅದನ್ನ ಮೆಲುಕು ಹಾಕುವ ಪ್ರಯತ್ನ ಅಷ್ಟೇ ಇದು. ನಿರ್ಗುಣ, ಯಾರಿಗೆ ನಿರ್ಗುಣ ಅಂತ ಕರೀತಾರೆ? ಯೋಸೋ ನಿರ್ಗುಣ ಇತ್ಯುಕ್ತ ಶಾಸ್ತ್ರೇಶು ಜಗದೀಶ್ವರ ಪ್ರಾಕೃತ ಗುಣಹೀನತ್ವ. ಯಾರಿಗೆ ದೇವರನ್ನ ಇಲ್ಲಿವರೆಗೂ ಗುಣಪರಿಪೂರ್ಣ ಅಂತ ಹೇಳಿ ಇಲ್ಲಿ ನಿರ್ಗುಣ ಅಂತಂದ್ರೆ ಏನರ್ಥ? ಪ್ರಾಕೃತವಾದ ಗುಣಗಳು ಭಗವಂತನಿಗಿಲ್ಲ. ಸಾತ್ವಿಕ ರಾಜಸ ತಾಮಸ ಈ ಮೂರು ಗುಣ, ಇದರ ಸಂಬಂಧ, ಇದರ ವಿಕಾರ ಇದು ಭಗವಂತನಿಗೆ ಇಲ್ಲ. ನಮ್ಮನ್ನ ಒಬ್ಬರು ಕರೆದು ಬಿಟ್ಟು ಮನ್ಮಥ ಅಂದ್ರೆ ಹಿಗ್ಗುತ್ತೀವಿ. ಅದೇ ಕರೆದು ನೋಡು ಹೇಗಿದ ನೋಡು ಗಂಡ ತೊಳೆದು ಬಣ್ಣ ಅಂತ ಹೇಳಿ ಸ್ವಲ್ಪ ಅಂದ್ರೆ ಮನಸ್ಸಿಗೆ ನೋವಾಗುತ್ತೆ. ಅರ್ಥಾತ್ ಶ್ಲಾಘನೆ ಮಾಡಿದಾಗ ಹಿಗ್ಗುತ್ತೀವಿ, ನಿಂದನೆ ಮಾಡಿದಾಗ ಕುಗ್ಗುತ್ತೀವಿ. ಹಾಗೆ ಭಗವಂತನಿಗೆ ದೇವತೆಗಳು ಸ್ತೋತ್ರ ಮಾಡಿದಾಗ ದೇವರು ಹಿಗ್ಗುವಿಕೆ, ಅಥವಾ ದೈತ್ಯರು ನಿಂದನೆ ಮಾಡಿದಾಗ ದೇವರಿಗೆ ಕುಗ್ಗುವಿಕೆ, ಹಿಗ್ಗುವ ಕುಗ್ಗುವ ಈ ವಿಕಾರಗಳು ಭಗವಂತನಿಗಿಲ್ಲ. ಈ ದೃಷ್ಟಿಯಾದಿಗಳಲ್ಲಿ ದೇವರನ್ನ ನಿರ್ಗುಣ ನಿರಾಕಾರ ಅಂತ ಅನ್ನುವ ಚಿಂತನೆ ಬರಬಹುದೇ ಹೊರತು ಸರ್ವಥಾ ಪರಮಾತ್ಮನಿಗೆ ಗುಣಗಳೇ ಇಲ್ಲ, ಆಕಾರವೇ ಇಲ್ಲ ಅಂತ ಸರ್ವಥಾ ಚಿಂತನೆ ಮಾಡಬಾರದು. ಅನೇಕ ವೇದಗಳು ಹೇಳುತ್ತದೆ, ದೇವರ ಮಹಿಮಾದಿಗಳನ್ನ ಶ್ರುತಿಗಳೆಲ್ಲ ಹೇಳುತ್ತದೆ, ಪುರಾಣಗಳಲ್ಲೆಲ್ಲ ಹೇಳುತ್ತದೆ. ಕಪಿಲಗೀತಾದಲ್ಲಿ ನಾವು ಕೇಳಬೇಕಾದಾಗ ದೇವರ ಅವಯವಗಳನ್ನು ವರ್ಣನೆ ಮಾಡುತ್ತಾರೆ. ಸಂಚಿಂತಯ ಭಗವತಃ ಚರಣಾರವಿಂದಂ ಅಲ್ವಾ? ಕಾಲೇ ಇಲ್ಲ ಅಂತಂದ್ರೆ ಎಲ್ಲಿಂದ ಬರ್ತೀರಿ? ಯಾವ ಚರಣಾರವಿಂದ? ಅದು ಏನು ಸ್ತೋತ್ರ ಮಾಡುವ ಬಗೆ ಹೇಗೆ? ಹಾಗಾಗಿ ಜ್ಞಾನಾನಂದಾರಿ ಗುಣ ಪರಿಪೂರ್ಣನಾದ ಭಗವಂತ, ಸಚ್ಚಿದಾನಂದ ರೂಪನಾದಂತಹ ಭಗವಂತ, ಶಶ್ವರೇಕ ಪ್ರಕಾರ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವಂತಹ ಆ ಜ್ಞಾನಾನಂದಾತ್ಮಕವಾದ ಶರೀರ, ಅಂತಹ ಸ್ವಾಮಿ ಪ್ರಾಕೃತವಾದ ಶರೀರ, ಪ್ರಾಕೃತವಾದ ವಿಕಾರ, ಪ್ರಾಕೃತವಾದ ಯಾವ ವಿಕಾರಗಳು ಭಗವಂತನಿಗೆ ಸರ್ವಥಾ ಇಲ್ಲ ಅನ್ನುವುದಕ್ಕಾಗಿ ಭಗವಂತನನ್ನ ನಿರ್ಗುಣ ನಿರಾಕಾರಿ ಅಂತ ಚಿಂತನೆ ಮಾಡಬೇಕು ಅನ್ನುವುದನ್ನು ಜ್ಞಾನಿಗಳು ತಿಳಿಸಿದ್ದಾರೆ ಶಾಸ್ತ್ರ ಗ್ರಂಥಗಳಲ್ಲಿ. ಇನ್ನೆಂತಹ ಸ್ವಾಮಿ ಅಂತಂದಾಗ ಪರಮಾತ್ಮ ಕರುಣಾ ಸಮುದ್ರ ಅಂತ ಮತ್ತೆ ಮತ್ತೆ ಈ ಮಾತನ್ನ ಹೇಳ್ತಾರೆ. ಎಷ್ಟು ಎಷ್ಟು ನಾವು ತಪ್ಪು ಮಾಡಿದರೂ ಪರಮಾತ್ಮ ಅದನ್ನ ಮನ್ನಿಸಿ ಕ್ಷಮಿಸಿ ಮತ್ತೆ ಮತ್ತೆ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೋ. ಕರುಣಾ ಸಮುದ್ರ, ಎಂತೆಂತಹ ಭಕ್ತರು ಕರೆದ ತಕ್ಷಣ ಅನುಗ್ರಹ ಮಾಡಿದ್ದಾನೆ. ಕರಿವರದ ಅಂತ ವರ್ಣನೆ ಮಾಡ್ತಾರೆ ಇಲ್ಲೆಲ್ಲ. ಕರಿ ಅಂತಂದ್ರೆ ಗಜೇಂದ್ರ, ಕೂವಳತೆಗೆ ಕೊಂಚವು ಶ್ರೀಹರಿಪುರ ಕುಂಜರಪತಿ ಸಾಕ್ಷಿಯು ಅಂತಾರೆ ಜ್ಞಾನಿಗಳು. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಿ ಆ ಕಮಲ ಪುಷ್ಪವನ್ನು ತಗೊಂಡು ಭಕ್ತಿಯನ್ನು ಸ್ತೋತ್ರ ಮಾಡಿದಾಗ ಸ್ವಾಮಿ ಧರೆಗಿಳಿದು ಬಂದು ಮಕರವನ್ನ ನಿಗ್ರಹ ಮಾಡಿ ಅನುಗ್ರಹ ಮಾಡಿದ್ದಾನಲ್ವಾ. ಆ ಇವರನ್ನ ಹಾ ಹೂ ಎನ್ನುವ ಗಂಧರ್ವರನ್ನ ಉದ್ಧಾರ ಮಾಡಿದ್ದಾನೆ ಪರಮಾತ್ಮ. ಹಾಗಾಗಿ ಭಕ್ತಿಯಿಂದ ನಾವು ಕರೆದಾಗ ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವ ಚಿಂತನೆ ಕೊಡ್ತಾ ಮತ್ತೆ ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ, ನಮ್ಮ ರಕ್ಷಣೆ ಮಾಡುವವರು ದೇವರು ಹೊರತು ಇನ್ಯಾರು ರಕ್ಷಣೆ ಮಾಡುವವರಿಲ್ಲ. ತಂದೆಯಾಗಲಿ, ತಾಯಿಯಾಗಲಿ, ಮಿತ್ರ ಬಾಂಧವರಾಗಲಿ, ಇನ್ಯಾವ ಗಂಡನಾಗಲಿ, ಹೆಂಡತಿಯಾಗಲಿ, ಇನ್ನು ಯಾರ್ಯಾರು ಇಡೀ ಪ್ರಪಂಚದಲ್ಲಿ ನಮ್ಮನ್ನ ರಕ್ಷಣೆ ಮಾಡುವನು, ಸರ್ವತಂತ್ರ ಸ್ವತಂತ್ರನಾಗಿ ರಕ್ಷಣೆ ಮಾಡುವನು ಜಗದೊಡೆಯನಾದ ಭಗವಂತನೊಬ್ಬನೇ. ಹಾಗಾಗಿ ನಾವೆಲ್ಲರೂ ಆ ಭಗವಂತನನ್ನೇ ನಾವು ಸ್ತೋತ್ರ ಮಾಡಬೇಕು ಅಂತಾರೆ. ಇದೆಲ್ಲ ನಮಗೆ ಅನೇಕ ಮಾತುಗಳು ಇದು ಪುರಾಣಗಳಲ್ಲೆಲ್ಲ ನಮಗೆ ಬರ್ತದೆ. ನಮ್ಮನ್ನ ರಕ್ಷಣೆ ಮಾಡುವವರು ಯಾರೂ ಇಲ್ಲ, ದೇವರೇ ನಮ್ಮನ್ನು ರಕ್ಷಣೆ ಮಾಡುವವನು ಅನ್ನುವ ದಾಸರೂ ಕೂಡ ಇದನ್ನೆಲ್ಲ ಅನೇಕ ಕಡೆ ಸ್ತೋತ್ರ ಮಾಡಿದ್ದುಂಟು. ಅವನ ಕಾಯುವ ಅವನಿಯೊಳಗೆ ಅದರಲ್ಲೆಲ್ಲ ಹೇಳಿದ್ದಾರೆ. ತಂದೆ ರಕ್ಷಣೆ ಮಾಡಿದ್ನ ಧ್ರುವರಾಜರನ್ನ, ತಾಯಿ ರಕ್ಷಣೆ ಮಾಡಿದ್ಲ, ಪ್ರಹ್ಲಾದರಾಜರನ್ನ ರಕ್ಷಣೆ ಪರೀಕ್ಷೆ ಇವ್ರು ಮಾಡಿದ್ನ, ಹಿರಣ್ಯಕಶಿಪು ಮಾಡಿದ್ನ ರಕ್ಷಣೆ ಮಾಡಿದ್ದು ನರಸಿಂಹ ರೂಪನಾಗಿ ಅಲ್ವಾ. ತಾಯಿಯನ್ನ ರಕ್ಷಣೆ ಇವ್ರನ್ನ,
ದ್ರೌಪದಿ ದೇವಿ ವಸ್ತ್ರಾಭರಣ ಸಮಯದಲ್ಲಿ ಯಜಮಾನರ ರಕ್ಷಣೆ ಮಾಡಿದ್ರ? ಗಜೇಂದ್ರನ ರಕ್ಷಣೆ ಮಾಡಿದ್ದು ಹೆಂಡತಿ ಮಕ್ಕಳೇ? ಇಲ್ಲ ಅಣ್ಣ ತಮ್ಮಂದ್ರು ವಿಭೀಷಣನನ್ನು ಯಾವ ಅಣ್ಣ ತಮ್ಮಂದ್ರು ರಕ್ಷಣೆ ಮಾಡಿದ್ದು? ಹೀಗೆ ಲೋಕದಲ್ಲಿ ನೋಡ್ತಾ ಹೋದ್ರೆ ಯಾರು ಇಲ್ಲವೋ ಎಲ್ಲರೂ ರಕ್ಷಣೆ ಮಾಡುವನು ಆ ಜಗದೊಡೆಯನಾದ ಭಗವಂತನೊಬ್ಬನೇ. ಅವನಾಧಾರ ಅಡವಿಯೊಳಗಿಪ್ಪ ಮೃಗಗಳಿಗೆ ಅವನಾಶ್ರಯನು ಪಶು ಜಾತಿಗಳಿಗೆ ಅವ ಪೋಷಕನು ಗರ್ಭದಲ್ಲಿದ್ದ ಶಿಶುವಿಂಗೆ ದೇವಗುರು ಪುರಂದರ ವಿಠಲನಲ್ಲದಲೇ ಅವನವನ ಕಾಯ್ವ ಅವನಿಯೊಳಗೆ ದೇವದೇವೇಶ ಶ್ರೀ ನರಹರಿಯಲ್ಲರೇ. ದೇವರೇ, ಅವನು ಬಿಟ್ರೆ ಯಾರು ರಕ್ಷಣೆ ಮಾಡುವವರಿಲ್ಲ. ನಾಣ್ಯತೋಸ್ತಿ ಕರ್ತ ಹರಿರೇವ ಕರ್ತ. ಹರಿಯಿಂದಲೇ ನಮ್ಮ ರಕ್ಷಣೆ, ಹರಿಯಿಂದಲೇ ನಮ್ಮ ಪೋಷಣೆ. ಅಂತಹ ಜಗದೊಡೆಯನಾದ ದೇವರನ್ನ ಸ್ತೋತ್ರ ಮಾಡೋಣ ಅಂತ ಹೇಳಿ ಇಬ್ಬರು ವಿಶೇಷವಾಗಿ ಸ್ತೋತ್ರ ಮಾಡಿದಾಗ ಜಗದೊಡೆಯನಾದ ಭಗವಂತನ ಪರಮಾನುಗ್ರಹವಾಗಿದೆ. ಚತುರ್ಭುಜಯುಕ್ತನಾಗಿ ಅವರಿಗೆ ದರ್ಶನ ದೇವರು ಕೊಟ್ಟಿದ್ದಾನೆ. ಆನಂದ ಬಾಷ್ಪ. ದೇವರನ್ನ ನೋಡ್ತಾ ಇದ್ರೆ ಸ್ತೋತ್ರ ಇನ್ನೂ ಹೆಚ್ಚು ಸ್ತೋತ್ರ ಮಾಡಬೇಕು ಅಂತ ಆಸೆ, ಇನ್ನೂ ಹೆಚ್ಚು ದೇವರನ್ನ ಅಂಗಾಂಗಗಳನ್ನ ಮುಟ್ಟಬೇಕು ಅಂತ ಆಸೆ. ಇದೆಲ್ಲ ನಮಗೆ ಧ್ರುವರಾಜರ ವಿಚಾರದಲ್ಲಿ ಹೇಳಬೇಕಾದಾಗ ಇದೆಲ್ಲ ಬರ್ತದೆ. ಅವರು ಮಹಾನುಭಾವರಿಗೆ ಆ ಒಂದು ಪ್ರಸಂಗ ಬಂದಾಗ ಮಾತಾಡಲು ಆಗುವುದಿಲ್ಲ, ಕಣ್ತುಂಬ ಆನಂದ ಬಾಷ್ಪ, ಸ್ತೋತ್ರ ಮಾಡೋದಕ್ಕಾಗುವುದಿಲ್ಲ. ಆ ಕೈಯಿಂದ ಆ ಭಗವಂತನ ಅಂಗಾಂಗಗಳನ್ನು ಮುಟ್ಟಬೇಕು, ತಲೆ ಆ ಭಗವಂತನ ಪಾದ ಸ್ಪರ್ಶ ಮಾಡಬೇಕು. ನಾನಾ ಭಕ್ತ್ಯುದ್ರೇಕ ಇವೆಲ್ಲ ಏನೂ ಮಾಡಕ್ಕಾಗಿರುವುದಿಲ್ಲ ಧ್ರುವರಾಜರಿಗೆ. ಹಾಗಾಗಿತ್ತಂತೆ ಈ ಗೌರವಕ ಋಷಿಗಳಿಗೂ ಕೂಡ ಏನೂ ಮಾಡಕ್ಕಾಗ್ತಾ ಇಲ್ಲ. ಆದರೆ ಅಲ್ಲಿ ದೈವೇಚ್ಛ ಧ್ರುವರಾಜರಿಗೆ ವಿಶೇಷವಾಗಿ ಭಗವಂತ ತಲೆಯ ಮೇಲೆ ಇದನ್ನ ಕೃಪಯಾ ಕಪೋಲೆ ಅಂತಾರೆ. ತಾಯಿ ಲಕ್ಷ್ಮೀದೇವಿಯ ಅನುಗ್ರಹ ಆಗಬೇಕಾಗಿತ್ತು. ವಾಂಗ್ಮನಸ ದೇವತಾ ಅಭಿವಂದನಮನ್ನುವಂತೆ ಸ್ಪರ್ಶ ಮಾಡಿದ್ದಾರೆ. ಯೋಂತ ಪ್ರವಿಶ್ಯ ಮಮವಾಚ ಇಮಾಂ ಪ್ರಸುಪ್ತಾಂ ಅಂತ ಹೇಳಿ ಅತ್ಯಂತ ವಿಶೇಷವಾಗಿ ಅಲ್ಲಿ ಸ್ತೋತ್ರ ಮಾಡಿದ್ದುಂಟು. ಆದರೆ ಇಲ್ಲಿ ಭಗವಂತ ಮೊದಲೆಲ್ಲ ಸ್ತೋತ್ರ ಮಾಡಿಸಿಕೊಂಡ, ದರ್ಶನ ಕೊಟ್ಟಾಗ ಇಲ್ಲಿ ಸ್ತೋತ್ರ ಮಾಡಿಸಿಕೊಳ್ಳಿಲ್ಲ ಅಂತ. ಭಗವಂತ ಅವರಿಗೆ ಆನಂದ ಮಾತ್ರ ಕೊಟ್ಟು ಅಷ್ಟಕ್ಕೆ ಅಂತರ್ಧಾನನಾಗಿದ್ದಾನೆ. ದುಃಖ ಆಗಿದೆ ಗೌರವ ಋಷಿಗಳಿಗೆ. ದೇವರ ದರ್ಶನಕ್ಕಾಗಿ ಎಲ್ಲ ಸ್ತೋತ್ರ ಮಾಡಿದ್ವಿ, ಆದ್ರೆ ದೇವರ ಎದುರಿಗೆ ಬಂದಾಗ ನಾವು ಸ್ತೋತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ, ನೋಡ್ತಾ ಸುಮ್ಮನೆ ಕೂತ್ಬಿಟ್ವಿ ಅಂತ. ಇದರಿಂದ ವರಾಹದೇವರು ನಮಗೆ ತೋರಿಸಿಕೊಟ್ಟದ್ದು ಗೌರವ ಋಷಿಗಳನ್ನ ಇದರಿಂದ ನಾವು ಅಲ್ಪರು ಅಂತ ಕಾಣುವುದಲ್ಲ, ಅವರ ಯೋಗ್ಯತೆ ಬಹಳ ದೊಡ್ಡದು. ಅವರಿಗೆ ದೇವರು ಒಂದು ದರ್ಶನ ಕೊಟ್ಟಿದ್ದಾನಲ್ಲ, ಅನುಗ್ರಹ ಮಾಡಿದ್ದಾನಲ್ಲ. ನಾವು ತಿರುಪತಿಗೆ ಹೋಗ್ತೀವಿ, ಅಹೋಬಿಳ ಮೊದಲಾದ ಕ್ಷೇತ್ರಗಳಿಗೆ ಹೋಗ್ತೀವಿ, ದೇವರ ಎದುರಿಗೆ ನಿಲ್ತೀವಿ ನಾವು. ಆದ್ರೆ ದೇವರನ್ನ ನಾವು ನೋಡ್ತಾ ಇರ್ತೀವಿ, ಆದ್ರೆ ದೇವರಲ್ಲಿ ಸರಿಯಾದ ಅನುಸಂಧಾನ ಇರೋದಿಲ್ಲ, ಭಕ್ತಿ ಇರೋದಿಲ್ಲ. ಆಭರಣಗಳು, ಅಲ್ಲಿ ಇನ್ನೇನೋ ಅಲಂಕಾರಗಳು, ಇದು ಯಾವುದೋ ಕಡೆ ದೃಷ್ಟಿ ಹೋಗಿರ್ತದೆ ಹೊರತು ಆ ಸ್ವಾಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ, ಬ್ರಹ್ಮಾದಿ ಸಕಲ ದೇವಾನು ದೇವತೆಗಳಿಂದ ವಂದ್ಯನಾದ ದೇವಋಷಿ ರಾಜಋಷಿ ಬ್ರಹ್ಮಋಷಿಗಳಿಂದ ವಂದ್ಯನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಧರೆಗಿಳಿದು ಬಂದು ನಮಗೆ ಅನುಗ್ರಹ ಮಾಡ್ತಿದ್ದಾನೆ ಅನ್ನುವ ಯಾವ ಅನುಸಂಧಾನ ಬರುವುದಿಲ್ಲ ನಮಗೆ. ಆ ಸಮಯದಲ್ಲಿ ಬಂದರೆ ನಿಜವಾಗ್ಲೂ ಧನ್ಯ. ಅಂಥದ್ದು ಅದು ಬರಬೇಕು ಅಂದರೆ ಅಭ್ಯಾಸ ಬೇಕು ಅಂತಾರೆ ಮಹಾನುಭಾವರು. ಅಂದ್ರೆ ಮೇಲಿಂದ ಮೇಲೆ ಆ ಭಗವಂತನ ಚಿಂತನೆ ಮಾಡ್ತಾ ಇದ್ರೆ, ಸ್ತೋತ್ರ ಮಾಡ್ತಾ ಇದ್ರೆ, ಆಗ ದೇವರ ಸ್ತೋತ್ರಾದಿಗಳನ್ನ ನಾವು ಮಾಡಲು ಅವಕಾಶ ಇರುತ್ತದೆ. ಅವಕಾಶ ತುಂಬಾ ಅಲ್ಪವಾಗಿ ಇರುತ್ತದೆ. ದೇವರ ಮುಂದೆ ನಾವು ಸ್ತೋತ್ರಾದಿಗಳನ್ನ ಮಾಡಬೇಕು ಅಂತಂದಾಗ ಬಹು ಪುಣ್ಯ ಬೇಕು. ದೇವರ ಎದುರಿಗೆ ನಿಂತಾಗ ದೇವರ ಸ್ತೋತ್ರ, ದೇವರ ಧ್ಯಾನ, ಆರಾಧನಾದಿಗಳೆಲ್ಲ. ಅದಕ್ಕೆ ಸಾವಧಾನವಾಗಿ ಮಾಡ್ರಿ ಅಂತಾರೆ. ಅವಸರದಲ್ಲಿ ಎಲ್ಲ ಮಾಡಿದರೆ ಯಾವ ಅನುಸಂಧಾನಾದಿಗಳು ಬರುವುದಿಲ್ಲ ಅಂತಾರೆ. ಆ ಸಾಧಕರ ಬಗ್ಗೆ ವರ್ಣನೆ ಮಾಡಬೇಕಾದಾಗ, ದಿನಗಳನ್ನು ಕಳೆಯುವ ಜನರೇ ಸುಜನರು ಅನ್ನಬೇಕಾದಾಗ ದೇವಪೂಜಾ ವಿಷಯದಲ್ಲಿ ವಾದರಾಜರು ಒಂದು ಮಾತು ಹೇಳ್ತಾರೆ. ಸಾವಧಾನದಿ ತಂತ್ರ ಸಾರೋಕ್ತ ವಿಧಿಯಿಂದ. ಸಾವಧಾನ ಅಂದ್ರೆ ಎರಡು ರೀತಿ. ಅವಸರ ಮಾಡಿ ಸಾಲಿಗ್ರಾಮ ಕೈ ಜಾರಿ ಕೆಳಗೆ ಬಿದ್ದು ಒಡೆದೋಯ್ತು ಆಚಾರ್ಯ, ಪ್ರಾಯಶ್ಚಿತ್ತ ಏನಾದ್ರು ಪರಿಹಾರ ಹೇಳ್ರಿ ಅಂತ. ಹಾಗೆ ಬರದೆ ಸ್ವಲ್ಪ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನ ವಿಶೇಷವಾಗಿ ಆದರಾದಿಗಳಿಂದ ಪ್ರೀತಿಯಿಂದ ಜಾಗೃತೆಯಿಂದ ಪೂಜಾದಿಗಳನ್ನ ಮಾಡ್ರಿ ಎನ್ನುವ ಒಂದು ಅಭಿಪ್ರಾಯ. ಆದ್ರೆ ಸುಮ್ಮನೆ ಮಂತ್ರವ ಬಾಯಲ್ಲಿ ಬರ್ತದೆ, ಶಂಖದಲ್ಲಿ ನೀರು ಹಾಕೊಂಡು ತಕ್ಷಣ ಅಭಿಷೇಕ ಮಾಡೋದ್ರೆ ಕಾಯಿಕವಾಗಿ ಆಯ್ತು, ಮಾನಸಿಕವಾಗಿ ಒಂದು ಅನುಸಂಧಾನ ಬರಬೇಕಲ್ವಾ. ಪರಮಾತ್ಮ ನಿನ್ನ ಶಿರ ಅನಂತ, ನಿನ್ನ ನೇತ್ರ ಅನಂತ, ನಿನ್ನ ಹಸ್ತಗಳು ಅನಂತ,
ನಿನ್ನ ಪಾದಗಳು ಅನಂತ, ನಿನ್ನ ಅವಯವ ಅನಂತ, ನಿನ್ನ ಗುಣ ಅನಂತ, ನಿನ್ನ ಕ್ರಿಯಾ ಅನಂತ, ನಿನ್ನಿಂದ ಸೃಷ್ಟರಾದ ಜೀವರಾಶಿಗಳು ಅನಂತ, ಅವರ ಪಾಪಗಳು ಅನಂತ. ಅದನ್ನು ಪಾಪ ಪರಿಹಾರ ಮಾಡಿ ಅನಂತಕ್ಕೆ ಅನಂತ ಪ್ರೇರಕನಾದ, ಅರ್ಥಾತ್ ಶೇಷದೇವರಿಗೂ ಪ್ರೇರಕನಾಗಿ ಅನಂತ ಜೀವರಾಶಿಗಳಿಗೆ ನಿನ್ನದಾದ ಲೋಕ, ಅನಂತನ ಲೋಕ ವೈಕುಂಠ, ಅಲ್ಲಿ ಅನಂತ ಸುಖವನ್ನ ನೀಡುವ ಹೇ ಭಗವಂತ, ನಿನ್ನ ಪಾದಾರವಿಂದಗಳಿಗೆ ಅನಂತ ಅನಂತ ಅನಂತಾನಂತ ನಮಸ್ಕಾರಗಳು. ಈ ಅನುಸಂಧಾನಗಳು ನಮಗೆ ಆ ಒಂದು ಕ್ಷಣ ಅಭಿಷೇಕವನ್ನು ಮಾಡಬೇಕಾದಾಗ ಬರಬೇಕು. ಸಾಲಿಗ್ರಾಮ ಪೂಜೆ ಮಾಡ್ತಾ ಇದ್ರೆ 5535 ಭಗವದ್ ರೂಪಗಳ ಚಿಂತನೆ ಆ ಕ್ಷಣ ಬರಬೇಕು. ಅಂದಾಗ ಮಾಡಿದ ಪೂಜೆ ಸಾರ್ಥಕ ಅಂತಾರೆ ಜ್ಞಾನಿಗಳು. ಇದೆಲ್ಲ ಅಷ್ಟು ಸುಲಭವಾಗಿ ಬರುವುದಿಲ್ಲ. ಅಭ್ಯಾಸ ಬೇಕು, ಸಾಧನೆ ಬೇಕು, ಬಹುಪುಣ್ಯ ಬೇಕು. ಶಾಂತಿ ಪರ್ವ, ಅನುಶಾಸನ ಪರ್ವ, ಆಪದ್ಧರ್ಮ ಪರ್ವ ಎಷ್ಟೆಲ್ಲ ಬೋಧನೆ ಮಾಡಿದ ಮಹಾನುಭಾವರು ಭೀಷ್ಮಾಚಾರ್ಯರು. ಆದರೆ ಮರಣದ ಕೊನೆ ಕ್ಷಣ ಅವರ ಮೂಲ ರೂಪದ ಸ್ಮರಣೆ ಬಂತೆ ಹೊರತು ದೇವರ ಸ್ಮರಣೆ ಬರಲಿಲ್ಲ. ಅಂದ ಮೇಲೆ ಅದು ಬರಬೇಕು ಅಂದ್ರೆ ಎಷ್ಟು ಪುಣ್ಯ ಬೇಕು. ಮತ್ತೇನು, ಎದುರಿಗೆ 3 ರೂಪಗಳಿವೆ. ವೇದವ್ಯಾಸ ರೂಪ, ಪರಶುರಾಮ ರೂಪ, ಶ್ರೀಕೃಷ್ಣ, 3 ರೂಪಗಳಿಂದ ಎದುರಿಗೆ ಇದ್ರು. ನಮಗೆಲ್ಲ ಅನಿಸ್ತಾ ಇರುತ್ತೆ, ನಾನು ಒಳ್ಳೆ ಮಾಧ್ವ ಸಂಪ್ರದಾಯ, ಬ್ರಾಹ್ಮಣ ಸಂಪ್ರದಾಯ, ಒಳ್ಳೆ ಸಂಸ್ಕಾರ, ಒಳ್ಳೆ ವಿದ್ಯಾವಂತನಾಗಿದ್ದೀನಿ, ಪುಣ್ಯಾತ್ಮನಾಗಿದ್ದೀನಿ, ನನಗ್ಯಾಕೆ ಅಜ್ಞಾನ, ನಾನ್ಯಾಕೆ ಪಾಪಕೃತ್ಯವನ್ನ ಮಾಡ್ತೀನಿ, ನನ್ನಲ್ಲಿ ಅನರ್ಥಾದಿಗಳು, ನನ್ನಲ್ಲೇನು ಅಂತಹ ಅಪರಾಧಗಳಾದೀತು, ನಾನು ಸರ್ವಥಾ ಕೆಟ್ಟ ಕೆಲಸ ಮಾಡುವುದಿಲ್ಲ. ಈ ಭಾವನೆಗಳಲ್ಲಿ, ಈ ಅಹಂಭಾವನಾದಿಗಳಲ್ಲಿ ಕೆಟ್ಟ ಕೆಲಸಗಳು ಆಗುವಂತಹ ಪ್ರಸಂಗಗಳೇ ಇರುತ್ತದೆ. ಇಂದ್ರಾದಿ ದೇವತೆಗಳೇನೆ ಅಸುರಾದಿಗಳ ಕ್ಷಣದ ಒಂದು ಆವೇಶಾದಿಗಳಿಂದ ಅನರ್ಥಾದಿಗಳಿಗೆ ಅವರಿಗೆ ತಪ್ಪಲಿಲ್ಲ, ಪಾಪಕೃತ್ಯಾದಿಗಳಿಂದ ಅದನ್ನು ಅನುಭವಿಸಬೇಕಾಗಿ ಬಂತು ಅಂತಾರೆ. ನಮ್ಮ ಪಾಡೇನು? ಹಾಗಾಗಿ ಜಾಗ್ರತೆಯಿಂದ ಇರೋಣ. ಯಾವುದು ನಮ್ಮ ಕೈಯಲ್ಲಿಲ್ಲ. ಭೂತ ಭವಿಷ್ಯದ ವರ್ತಮಾನ ಎಲ್ಲವೂ ಭಗವದಧೀನ. ಜಾಗ್ರತೆಯಿಂದ ಭಗವಂತನ ಚಿಂತನೆ ಮಾಡೋಣ ಅಂತಂದಾಗ ಗೌರವ ಋಷಿಗಳು ಹೀಗೆ ದೇವರ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಆಗ ಆ ಸುಪ್ರತೀಕ ಎನ್ನುವ ರಾಜನು ಕೂಡ ಆ ಗೌರಮುಖ ಋಷಿಗಳ ಮುಖಾಂತರವಾಗಿ ತಾನು, ಸ್ವಾಮಿ ನಿಮ್ಮ ಮುಖಾಂತರ ಸಾಧನೆ ಮಾಡಬೇಕು, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದರಿ. ನಿಮ್ಮ ಸಹವಾಸದಿಂದ ಸ್ವಾಮಿ ನಾನು ದೇವರ ಸ್ತೋತ್ರಕ್ಕೆ ಯಥಾಕಿಂಚಿತ್ತಾಗಿ ಮಾಡಿದೆ. ದೇವರ ನಿಮ್ಮ ಅನುಗ್ರಹದಿಂದ ನನಗೂ ದರ್ಶನ ಕೊಟ್ಟ. ನನ್ನ ಜನ್ಮವು ಪಾವನವಾಯಿತು, ಜನ್ಮ ಸಾರ್ಥಕವಾಯಿತು. ಇನ್ನೇನು ಬೇಕಾದ್ದು ಬರಲಿ, ನನಗಿನ್ಯಾವುದರ ಬಗ್ಗೆಯೂ ನನಗಿನ್ನ ಆಸಕ್ತಿ ಇಲ್ಲ. ಅನುಗ್ರಹ ಮಾಡಿ ದೇವರ ಸ್ಮರಣೆ ಮಾಡ್ತಾ ಶರೀರ ಬಿಡುವೆ ಅಂತಂತ ಹೇಳಿ ಅಂದಾಗ ಆ ಮಹಾನುಭಾವರು ಗೌರವ ಋಷಿಗಳು ಅನುಗ್ರಹ ಮಾಡಿದ್ದಾರೆ. ಭಗವಂತನ ಚಿಂತನೆಯನ್ನು ಮಾಡ್ತಾ ದೇವತಾ ಶರೀರ ಅವರನ್ನ ವಿಶೇಷವಾಗಿ ಪುಷ್ಪಕ ವಿಮಾನದ ಮೇಲೆ ಕರೆದುಕೊಂಡು ಹೋಗಿ ಆ ಸುಪ್ರತೀಕ ರಾಜನಿಗೆ ಪರಮ ಸುಖವನ್ನು ಕೊಟ್ಟಿದ್ದಾರೆ. ಮುಂದೆ ಭಗವಂತನ ಅನುಗ್ರಹದಿಂದ ಆ ವಿಷ್ಣುದೂತರು ಅನ್ನುವ ಮಾತನ್ನೆಲ್ಲ ವರ್ಣನೆ ಮಾಡ್ತಾರೆ. ಇದಾದ ಮೇಲೆ ಇನ್ನೂ ನಮಗೆ ಅನೇಕ ಮಾತುಗಳನ್ನ ಹೇಳ್ತಾ ಬರ್ತಾರೆ. ಕೆಲವು ಸದ್ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಸತ್ಯವನ್ನು ನುಡಿಯಬೇಕು, ದಯಾಗುಣ ಇರಬೇಕು, ಶೌಚತೆಯನ್ನು ಅಳವಡಿಸಿಕೊಳ್ಳಬೇಕು. ಶೌಚ ಅಂತಂದ್ರೆ ಕೇವಲ ದೇಹ ಶುದ್ಧಿ ಮಾತ್ರ ಅಲ್ಲ, ಕಾಯ ವಾಚ ಮನಸ ತ್ರಿಕರಣದ ಶುದ್ಧಿ ಅಂತ ಹೇಳಿದ್ದಾರೆ. ಪ್ರಧಾನವಾಗಿ ಇಲ್ಲೊಂದು ಹೇಳುವ ಮಾತೇನು ಅಂತಂದ್ರೆ, ಈ ಶುದ್ಧತೆಯಲ್ಲಿ ದೇಹಕ್ಕೆ ಶುದ್ಧಿ ಅಂತಂದ್ರೆ ನಾವು ಸ್ನಾನವನ್ನ ಮಾಡಿದಾಗ, ಆಚಮನಾದಿಗಳ ಮಾಡಿದಾಗ ದೇಹದ ಶುದ್ಧಿ ಸರಿ. ಇನ್ನು ಮಂತ್ರಗಳು ಹೇಳಿದಾಗ ವಾಕ್ ಶುದ್ಧಿ, ಹೃದಯದಲ್ಲಿ ಅನುಸಂಧಾನ ಅನ್ನೋದು ಬೇಕಲ್ವಾ. ಅದು ಹೇಗೆ ಅಂತಂದಾಗ 5 ರೂಪಗಳ ಚಿಂತನೆ. ಏಕಾದಶಿ ಸ್ಕಂದ ಭಾಗವತದಲ್ಲಿ ಅನೇಕ ಕಡೆ ಈ ಮಾತುಗಳನ್ನ ದಾಸರು ಕೂಡ ಹೇಳಿದ್ದಾರೆ. 5 ಭಗವದ್ ರೂಪಗಳ ಚಿಂತನೆ ಮಾಡಿದಾಗ ಶುದ್ಧತೆ ಬರುತ್ತದೆ. ಎಲ್ಲಿ ಎಲ್ಲಿ ಅಂತಂದ್ರೆ, ಮೊದಲು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಈ ಪಂಚರೂಪಗಳ ಚಿಂತನೆ ಬರಬೇಕು. ಅನಿರುದ್ಧ ನಾಭಿಯಲ್ಲಿ ಆದ್ರೆ ಪ್ರದ್ಯುಮ್ನ, ಸಂಕರ್ಷಣ 2 ಬಾಹುಗಳಲ್ಲಿ, ನಾರಾಯಣ ಇಲ್ಲಿ ವಾಸುದೇವ, ಅಥವಾ ವ್ಯತ್ಯಾಸವೂ ಇದೆ, ಇಲ್ಲಿ ನಾರಾಯಣ ಇಲ್ಲಿ ವಾಸುದೇವ ಅಂತ. ಹೀಗೆ ಈ ಒಂದು ರೀತಿಯಲ್ಲಿ ಚಿಂತನೆಯನ್ನು ಮಾಡಬೇಕು. ಈ ರೀತಿಯಲ್ಲಿ ನಾವು ಭಗವಂತನ ಚಿಂತನೆ ಮಾಡುವುದರಿಂದ ಪಾವಿತ್ರತೆ ಅನ್ನುವುದು ಬರುತ್ತದೆ. ಮುಂದೆ ಭಗವಂತನ ಪೂಜಾದಿಗಳಿಗೆ ಸಾಧನೆ, ಗಮ ಇಂದ್ರಿಯ ನಿಗ್ರಹ ನಮಗೆ ಬೇಕು. ಕೋಪ ನಿಗ್ರಹವನ್ನು ಮಾಡಬೇಕು ಅಂತಾರೆ, ತುಂಬಾ ಕಷ್ಟ ಇದೆ. ಅತಿ ಶೀಘ್ರದಲ್ಲಿ ಕೋಪ ಬರುತ್ತದೆ ತುಂಬಾ. ಯಾಕಂದ್ರೆ ಹುಳಿ ಉಪ್ಪು ಖಾರ ದಾಸರಾಗಿದ್ದೀವಿ, ಅಷ್ಟು ಬೇಗ ನಿಗ್ರಹ ಮಾಡೋಕ್ಕಾಗೋದಿಲ್ಲ. ಎಲ್ಲರನ್ನೂ ನಿಂದನೆ ಮಾಡಿಬಿಡ್ತೀವಿ. ತಂದೆ ತಾಯಿ, ಗುರುಗಳು, ಹಿರಿಯರು, ಮಿತ್ರರು, ಬಾಂಧವರು, ಎಂತೆಂಥ ದೊಡ್ಡವರು, ಗುರುಗಳು, ಯಾವುದೂ ಎಚ್ಚರ ಇರೋದಿಲ್ಲ. ಎಲ್ಲರನ್ನು ಬಾಯಿಗೆ ಬಂದಂತೆ ಬೈತೀವಿ. ಅದು ಹೇಗಿರ್ತದೆ ಅಂದ್ರೆ, ಹಸದ್ಯ ಕ್ರಿಯತೆ ಕರ್ಮ ಹೃದದ್ಭಿರ್ ಅನುಭವಿಸಿ ಅಂತ. ನಗನಗತಾ ಮಾಡಿದ ಕರ್ಮ ಮುಂದೆ ನಾವು ಅದನ್ನು ಆಳ್ತಾ ಅನುಭವಿಸಲೇಬೇಕು, ಯಾರಿಗೂ ತಪ್ಪಿದ್ದಲ್ಲ. ಹೀಗಾಗಿ ನಾವೆಲ್ಲರೂ ಸೇರಿ
ದೇವರು ಗುರುಗಳಲ್ಲಿ ಜ್ಞಾನಿಗಳಲ್ಲಿ ಪ್ರಾರ್ಥಿಸೋಣ. ನಮ್ಮ ಜೀವನ ಪಾವನವಾಗುವಂತಾಗಲಿ. ನಮ್ಮ ಅಪರಾಧಗಳನ್ನು ಮನ್ನಿಸು, ಸದಾಚಾರಿಗಳನ್ನಾಗಿ ಮಾಡು. ಯಾವತ್ತೂ ನಿನ್ನ ಮರೆಯುವಂತಹ ದೌರ್ಭಾಗ್ಯ ನಮಗೆ ಕೊಡಬೇಡ. ನಿರಂತರ ನಿನ್ನ ಸ್ಮರಣೆ ಮಾಡ್ತಾ ಜನ್ಮ ಪಾವನವಾಗುವಂತೆ ಮಾಡು ತಂದೆ ಅಂತ ಹೇಳ್ತಾ ಇವತ್ತಿನ ಈ ಭಾಗವನ್ನು ಸಮರ್ಪಿಸೋಣ. ಭಗವಂತನ ಪಾದಾರವಿಂದಗಳಲ್ಲಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಅನೇನ ಭಾವಯತ್ ಪುಣ್ಯಂ ಕರಾವತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.